Praise the Lord, Pastor. Praise the Lord. Yeah. Thank you. God bless you. Okay, we're going to start the meeting. Yeah. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರುಗಳಿಗೆ, ಸಹೋದರ ಸಹೋದರಿಯರಿಗೆ, ಮೋಡಿಯನು ನಮ್ಮ ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಎಲ್ಲರಿಗೂ ಸಬ್ಬತ್ತಿನದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕರ್ತನು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಇವತ್ತು ನಮ್ಮ ಜೊತೆಯಲ್ಲಿ ವಿಶೇಷ ಅತಿಥಿಗಳಾಗಿ ಏಡರ್ ಪ್ರದೀಪ್ ಸುನಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕೂಡ ನಾನು ತುಂಬ ಹೃದಯದಿಂದ ಅವರ ಕುಟುಂಬವನ್ನು ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. We welcome you, Pastor, for our meeting. God bless you, and we hope that definitely God will make use of you for His glory, and we pray for you. ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಾಗೆ ನಾವು ನಮ್ಮ ಸತ್ಯವೇದದಲ್ಲಿ ಕೀರ್ತನೆಗಳನ್ನು ಬರೆದಂತ ಕೀರ್ತನೆ 95ನೇ ಕೀರ್ತನೆ 1ರಿಂದ 7 ವಚನಗಳ ತನಕ ಪಾರಾಯಣಕ್ಕಾಗಿ ನಾನು ಓದಿಕೊಳ್ತೇನೆ. ಬನ್ನಿರಿ, ಯೆಹೋವನಿಗೆ ಉತ್ಸಾಹಧ್ವನಿಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವನು ಮಹಾದೇವರು, ಎಲ್ಲಾ ದೇವರುಗಳಲ್ಲಿ ಮಹಾರಾಜನೂ ಆಗಿದ್ದಾನೆ. ಭೂಮಿಯ ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದೇ. ಒಣ ನೆಲವು ಆತನ ಕೈ ಕೆಲಸವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವರಿಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ದೇವರು ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ಈ ಒಂದು ಕೂಟವನ್ನು ಪ್ರಾರಂಭ ಮಾಡುವಾಗೆ ನಮ್ಮ ಜೊತೆಯಲ್ಲಿ ಸಹೋದರಿ ಮಾರ್ಗ್ರೆಟ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Good morning, everyone. Happy Sabbath. Happy Sabbath. ನಮ್ಮ ತಂದೆ ದೇವರ ಸ್ವಾಮಿ, ಈ ಸುಂದರವಾದ ಸಬ್ಬ ದಿನದ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನ ಪಾದ ಸನ್ನಿಧಾನದಲ್ಲಿ ನಮ್ಮೆಲ್ಲರನ್ನು ಬರಮಾಡಿತಿ. ಅದು ನಿನ್ನ ಕೃಪೆ ಸ್ವಾಮಿ. ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳು ಉಂಟಾಗಲಿ ಕರ್ತನೆ. ಸ್ವಾಮಿ, ಕಳೆದ ದಿವಸಗಳೆಲ್ಲ ನಿನ್ನ ಅದ್ಭುತಕರವಾದ ರೀತಿಯಲ್ಲಿ ನಮ್ಮನ್ನು ಪೋಷಿಸಿ ಪಾಲಿಸಿ ನಮ್ಮನ್ನು ಪರಾಂಬರಿಸಿ ಇದುವರೆಗೂ ನಮ್ಮನ್ನು ಕಾಪಾಡ್ತಾ ಬಂದಿದ್ದಿ. ನಿನ್ನ ಕರುಣೆಯಿಂದ ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಈ ದಿನದಲ್ಲಿ ನಾವು ಮಾಡುವಂತ ಎಲ್ಲಾ ಸ್ತುತಿ ಸ್ತೋತ್ರಗಳು ಸ್ವಾಮಿ ಎಲ್ಲವೂ ನಿನಗೆ ಸಮರ್ಪಕವಾಗಿರಲಿ. ಯಾಕಂದ್ರೆ ನೀನು ಮಾತ್ರ ಅದಕ್ಕೆ ಅರ್ಹನಾದ ದೇವರಾಗಿದ್ದಿ ಕರ್ತನೆ. ಸತ್ಯ ದೇವರಾದ ನಾವುಗಳು ನಿನ್ನನ್ನು ಪೂಜಿಸ್ತಿರುವಾಗ ಸ್ವಾಮಿ, ನಾವು ಸಂಪೂರ್ಣ ಪ್ರಾಣ ಹೃದಯದಿಂದ ಮನಸ್ಸಿನಿಂದ ನಿನ್ನನ್ನು ಆರಾಧಿಸುವಂತೆ ನಮಗೆ ಬಲವನ್ನು ಕೊಡು ಸ್ವಾಮಿ. ನಮ್ಮಲ್ಲಿ ಇರುವಂತ ಎಲ್ಲಾ ಸಂದೇಹಗಳನ್ನು ತೆಗೆದು ಹಾಕು ಸ್ವಾಮಿ. ಸಬ್ಬ ದಿನದಲ್ಲಿ ಕೂಡಿ ಬರುವಂತೆ ಎಲ್ಲಾ ನಿನ್ನ ಭಕ್ತಾದಿಗಳ ಮೇಲೆ ನಿನ್ನ ಕರುಣೆ ಇರಲಿ ಸ್ವಾಮಿ. ನಿನ್ನ ಮುಂದೆ ನಾವು ಯಾವಾಗ್ಲೂ ತಗ್ಗಿದ ಸ್ವಭಾವರಾಗಿ, ದೀನ ಸ್ವಭಾವವುಳ್ಳವರಾಗಿ ನಾವು ಜೀವಿಸುವಂತೆ ನಮ್ಮನ್ನು ಬಲಪಡಿಸು. ನಿನ್ನ ಪ್ರಸನ್ನತೆಯಲ್ಲಿ ನಾವೆಂದು ಹೆಚ್ಚಳ ಪಡದಂತೆ ಸ್ವಾಮಿ, ನಮಗೆ ಸ್ವಾಮಿಗಿದ್ದಂತ ಮನಸ್ಸನ್ನು ನಮ್ಮಲ್ಲಿ ದಯಪಾಲಿಸಿಕೊಡು ಕರ್ತನೆ. ಸ್ವಾಮಿ, ನಾವೊಬ್ಬರನ್ನೊಬ್ಬರು ಪ್ರೀತಿಸಿ ಕ್ಷಮಿಸಿ ಬಾಳುವಂತ ಸೌಭಾಗ್ಯವನ್ನು ಕೊಡು ಸ್ವಾಮಿ. ನಿನ್ನ ಭರಣಕ್ಕೋಸ್ಕರ ನಮ್ಮೆಲ್ಲರನ್ನು ಸಿದ್ಧಗೊಳಿಸು ಸ್ವಾಮಿ. ಈ ಒಂದು ಝೂಮ್ ಅಲ್ಲಿ ಇರುವಂತ ಎಲ್ಲ ಕುಟುಂಬಗಳನ್ನು ವಿಶೇಷವಾದ ರೀತಿಯಲ್ಲಿ ಈ ದಿನದ ಸಬ್ಬ ದಿನದ ಆಶೀರ್ವಾದವನ್ನು ಹೇರಳವಾದ ರೀತಿಯಲ್ಲಿ ಸುರಿಸಿ ನಮ್ಮನ್ನು ನಡೆಸ್ತಾ ಬರಬೇಕಾಗಿ ಎಲ್ಲ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನ ದಿವ್ಯ ಹೆಸರಿನಲ್ಲಿ ಬೇಡಿದ್ದೇನೆ ನಮ್ಮ ತಂದೆ, ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರಿ ಮಾರ್ಗ್ರೆಟ್ ಅವ್ರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯ ಸಂದೇಶವನ್ನ ಕೇಳುವಂತ ಸಮಯ. ನಮ್ಮ ಮಧ್ಯದಲ್ಲಿ ಅತಿಥಿಗಳಿದ್ದಾರೆ. ಅವರು ಈ ದಿನದ ಸಂದೇಶವನ್ನ ತರುವಂತವರಾಗಿದ್ದಾರೆ. ಶ್ರೀಯುತ ಹಿರಿಯರಾದಂತ ಬೋಧಕರಾದಂತ
ಪ್ರದೀಪ್ ಸಾನು ಎಂಬುದಾಗಿ. ಸೊ ಇವರು ಸದ್ಯದಲ್ಲಿ ಬೆಂಗಳೂರಲ್ಲಿ ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇವೆ ಮಾಡ್ತಾ ಇದ್ದಾರೆ. ಇವರ ಪರಿಚಯ ಕೆಲವು ದಿನಗಳಿಂದ ನನಗೆ ಆಯಿತು. ಅವರನ್ನ ಭೇಟಿಯಾದ ಕ್ಷಣದಲ್ಲಿ ಅವರಲ್ಲಿ ದೇವರ ಸೇವೆಯ ಅನುಭವಗಳು, ಅವರ ಸೇವೆಯಲ್ಲಿ ದೇವರ ಆತ್ಮನ ನಡೆಸುವಿಕೆಗಳು, ಕರ್ತನು ಅವರನ್ನ ಅದ್ಭುತವಾಗಿ ತನ್ನ ಸೇವೆಯಲ್ಲಿ ಉಪಯೋಗಿಸ್ಕೊಂಡಿರುವಂತ ಒಂದು ಭಾವನೆಗಳು ಅವರನ್ನ ನೋಡುವಾಗಲೇ, ಅವ್ರ ಜೊತೆ ಮಾತಾಡುವಾಗಲೇ ನಾನು ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಸೊ ಸ್ವಲ್ಪ ಹೊತ್ತಿನ ಒಡನಾಟದಲ್ಲಿ ಅವರ ಸಂಪೂರ್ಣವಾದಂತ ಸೇವೆಯ ಮಾಹಿತಿಯನ್ನ ಅವರು ನನ್ನ ಜೊತೆಯಲ್ಲಿ ಹಂಚಿಕೊಂಡ್ರು. ಅವರು ಸುಮಾರು 30 ವರ್ಷಗಳ ಮೇಲೆ ದೇವರ ಸೇವೆಯಲ್ಲಿ ಇದ್ದು ಭಾರತ ದೇಶದ ನಾನಾ ಕಡೆ ದೇವರ ಸೇವೆಯನ್ನ ಮಾಡಿ ಅನೇಕ ಸಭೆಗಳನ್ನ ಸ್ಥಾಪಿಸಿ ನಾನಾ ಕಡೆ ಬಹಳ ಸಂಕಷ್ಟಗಳ ಪರಿಸ್ಥಿತಿಯಲ್ಲಿರುವಂತಹ ಸಭೆಗಳನ್ನ ಜನರನ್ನ ದೇವರ ಕಡೆಗೆ ತಿರುಗಿಸಿ ಅದ್ಭುತವಾದ ರೀತಿಯಲ್ಲಿ ದೇವರ ಸೇವೆಯಲ್ಲಿ ಅವರು ಕರ್ತನಿಗಾಗಿ ಉಪಯೋಗಿಸಲ್ಪಟ್ಟಿದ್ದಾರೆ. ದೇವರು ಅವರನ್ನ ಇವತ್ತು ಅತ್ಯುನ್ನತವಾಗಿ ಆಶೀರ್ವದಿಸಿ ತನ್ನ ಮಹಿಮೆಯ ಒಂದು ಉನ್ನತವಾದಂತಹ ಸೇವೆ, ಸತ್ಯವೇದವನ್ನ ಮುದ್ರಿಸಿ ಜನರಿಗೆ ತಲುಪಿಸುವಂಥದ್ದು. ಅಂತ ಒಂದು ವ್ಯವಸ್ಥೆಯಲ್ಲಿ ಅವರನ್ನ ನಿರ್ದೇಶಕರಾಗಿ ಇಟ್ಟು ಇವತ್ತು ನಮ್ಮ ಭಾರತದ ಬೆಂಗಳೂರು, ನಮ್ಮ ನಗರದ, ನಮ್ಮ ಕರ್ನಾಟಕದಲ್ಲಿ ಅವರು ಇದ್ದು ಅವರು ಅವರ ಕುಟುಂಬ ಅತ್ಯುನ್ನತವಾಗಿ ದೇವರಿಗೆ ಸೇವೆ ಮಾಡ್ತಾ ಇದ್ದಾರೆ. ಸೊ ದೇವರು ಅವ್ರನ್ನ ಆಶೀರ್ವಾದ ಮಾಡಲಿ, ಅವರ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಈ ದಿನ ಅವರು ನಮಗೆ ಸಂದೇಶವನ್ನ ಒಂದು ವಿಶೇಷ ಗೀತೆಯೊಂದಿಗೆ ತರುವಂತವರಾಗಿದ್ದಾರೆ. ಅವರು ಒಳ್ಳೆಯ ಗಾಯಕರು ಕೂಡ. ದೇವರು ಅವ್ರನ್ನ ಅನೇಕ ತಲಾಂತುಗಳಿಂದ ಆಶೀರ್ವದಿಸಿದ್ದಾರೆ. ದೇವರು ಅವ್ರನ್ನ ಆಶೀರ್ವಾದ ಮಾಡಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಲಿ. ದಿಸ್ ಈಸ್ ಮೈ ಪ್ಲೆಷರ್ ಟು ವೆಲ್ಕಮ್ ಎಲ್ಡರ್ ಪ್ರದೀಪ್ ಸಾನು to bring the word of God in this program. Sir, we welcome you. Please, we want you to hear from you. Thank you, and praise the Lord to all of you. And it is indeed my privilege to be here today. Because it is online service. So the first thing that we need to check is am I audible to you? Yes. Thank you. Thank you, Pastor Raju, for this wonderful opportunity. Before we could continue, are we going to interpret the same, or should I continue in English only? Yeah, it is better if we have translation. Sure. Thank you. And you would be helping me for that? Yeah, sure. Thank you so much. Greetings to you all in the name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನ ಕೋರ್ತೇನೆ. It is indeed a great privilege for me to be with you this morning. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಸಂಗಡ ಇರುವಂತದ್ದು ಒಂದು ದೊಡ್ಡ ಅವಕಾಶ ನನಗೆ. On this special day, I would like to bring greetings from my family, my wife Minnie, and my children Prita and Prisha. ಸೊ ಈ ಸುಂದರವಾದಂತಹ ಸಮಯದಲ್ಲಿ ನಾನು ಮತ್ತು ನನ್ನ ಕುಟುಂಬ, ನಮ್ಮ ಮಕ್ಕಳು ನಿಮಗೆ ಶುಭಾಶಯಗಳನ್ನ ಕೋರ್ಲಿಕ್ಕೆ ಸಂತೋಷ ಪಡ್ತೇವೆ. It's indeed a great joy for me to be part of all of you. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮೆಲ್ಲರ ಜೊತೆಯಲ್ಲಿ ಸೇರುವಂತದ್ದು ನನಗೆ ಸಂತೋಷಕರವಾಗಿದೆ. It's only one thing that excites me is to preach the word. ನನಗೆ ಅತ್ಯಂತ ಸಂತೋಷವನ್ನ ತರುವಂತ ಒಂದು ಸಂಗತಿ ದೇವರ ವಾಕ್ಯವನ್ನ ಸಾರುವಂತದ್ದು. Yes, this is the only one thing that excites all of us, because the word of God has life. ನಮ್ಮೆಲ್ಲರಿಗೂ ಕೂಡ ಇದು ಬಹಳ ಸಂತೋಷಕರವಾದಂತ ಸಂಗತಿ. ಯಾಕಂತಂದ್ರೆ ದೇವರ ವಾಕ್ಯವು ನಮ್ಮೆಲ್ಲರಿಗೂ ಅವಶ್ಯವಿದೆ.
And that is the one thing that is needed and essential because we are living beings. ಇದು ನಮಗೆ ಯಾಕೆ ಅಷ್ಟೊಂದು ಅವಶ್ಯಕತೆ ಇದೆ ಎಂಬುದಾಗಿ ಹೇಳುವಾಗ ನಾವೆಲ್ಲರೂ ಜೀವಿಸುವಂತವರಾಗಿದ್ದೇವೆ. One of the very favorite verse of me is John chapter 10 verse 10. ನನಗೆ ಇಷ್ಟವಾದಂತ ಒಂದು ವಾಕ್ಯ ಭಾಗ ಯೋಹಾನನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ. So John chapter 10 verse 10 tells that the thief that comes to rob and to steal and to kill or destroy. ಯೋಹಾನನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 10ನೇ ವಚನ ಹೇಳ್ತದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಬರ್ತಾನೆ, ನಾನಾದರೂ ನಿಮಗೆ ಜೀವವು ಸಮೃದ್ಧಿಯಾಗಿರಬೇಕೆಂಬುದಾಗಿ ಬಂದೆನು ಎಂಬುದಾಗಿ ತಿಳಿಸ್ತಾನೆ. Yeah, I just told the half of the verse, like this. The thief that comes to steal, rob, and kill. So that is what something. It's the first part of it. It talks about. ಇಲ್ಲಿ ನಾವು ನೋಡ್ತೇವೆ 10ನೇ ಅಧ್ಯಾಯ 10ನೇ ವಚನದಲ್ಲಿ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ, ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. Yeah, the second part very specifically tells, because there are two persons coming into your life is described there. The first part talks about the thief that comes to steal, rob, and to kill and to destroy. But the second part talks about Jesus Christ, who comes to give us life. ಇಲ್ಲಿ ಇಬ್ಬರ ಕುರಿತಾಗಿ ತಿಳಿಸುವಂತದ್ದಾಗಿದೆ. ಮೊದಲನೇದಾಗಿ ಸೈತಾನನು ಕಳ್ಳನು ಹಾಳು ಮಾಡುವುದಕ್ಕೂ ಕೊಲ್ಲುವುದಕ್ಕೂ ಬರ್ತಾನೆ, ಆದರೆ ಕ್ರಿಸ್ತನು ಜೀವವನ್ನ ಕೊಡುವುದಕ್ಕಾಗಿ ಬರ್ತಾನೆ, ಅದು ಸಮೃದ್ಧಿಯಾಗಿರುವುದಕ್ಕಾಗಿ ಕೊಡ್ತಾನೆ ಎಂಬುದಾಗಿ ಹೇಳ್ತಾರೆ. So the same way, like it is our choice whether we should be part of being killed, destroyed, or being saved and have a life eternal. ಸೊ ಇಲ್ಲಿ ನಮ್ಮ ಆಯ್ಕೆ ಭಾಗವಾಗಿ ನಾವು ಯಾವುದನ್ನ ಆರಿಸಿಕೊಳ್ತೇವೆ ಅದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಕೊಲ್ಲುವ ಆತನನ್ನು, ನಾಶ ಮಾಡುವ ಆತನನ್ನು ಆರಿಸಬೇಕೋ ಅಥವಾ ನಮಗೆ ಜೀವವು ಸಮೃದ್ಧಿಯಾಗಿ ಕೊಡುವ ಆತನನ್ನ ಆರಿಸಿಕೊಳ್ಳಬೇಕು ಎಂಬುದಾಗಿ. So that's the one choice that you have made this morning. ಅದನ್ನೇ ತಾನೇ ಆ ಒಂದು ಆಯ್ಕೆಯನ್ನ ಈ ಬೆಳಿಗ್ಗೆ ನಾವೆಲ್ಲರೂ ಮಾಡಿದ್ದೇವೆ. You could have slept little longer because most of the time on the Sabbath or maybe on the holiday, many of the people that opt to do that they take rest. ಸಾಮಾನ್ಯವಾಗಿ ನಮಗೆ ರಜಾ ದಿನಗಳಲ್ಲಿ ನಾವೆಲ್ಲರೂ ಹೆಚ್ಚಿನ ವಿಶ್ರಾಂತಿಯನ್ನ ಪಡ್ಲಿಕ್ಕೆ ಇಷ್ಟಪಡ್ತೇವೆ. ಹೀಗಾಗಿ ನೀವು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬಹುದಾಗಿತ್ತು. Yeah, little longer they want to sleep. They want to take rest little longer. ಇಂಥ ದಿನಗಳಲ್ಲಿ ಇನ್ನಷ್ಟು ಹೊತ್ತು ಜಾಸ್ತಿ ನಿದ್ದೆ ಮಾಡೋದಕ್ಕಾಗಿ, ವಿಶ್ರಾಂತಿ ಪಡೆಯೋದಕ್ಕಾಗಿ ನಾವು ಉಪಯೋಗಿಸ್ಕೊಳ್ತೇವೆ. But you have decided, you have opted not to take rest by sleeping, but to get the rest by learning from the Word of God. ಆದರೆ ನೀವು ಹಾಗೆ ಮಾಡದೆ ದೇವರ ಸನ್ನಿಧಾನದಲ್ಲಿ ಕುಳಿತು ದೇವರ ವಾಕ್ಯವನ್ನು ಕೇಳುವುದರ ಮುಖಾಂತರವಾಗಿ ವಿಶ್ರಾಂತಿಯನ್ನ ಪಡೆಯುವುದಕ್ಕೆ ನೀವು ಇಲ್ಲಿ ಕೂಡಿ ಬಂದಿದ್ದೀರಿ. Because the Word of God tells us, those who are heavy laden, you come to me and I will give you rest. ಯಾಕಂದ್ರೆ ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ಕಷ್ಟಪಡುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ. Those who are heavy laden, okay, those who are burdensome, if you are fully burdened, you come to me and I will give you rest. ಇಲ್ಲಿ ಕಷ್ಟಪಡುವವರು, ದುಃಖ ಪಡುವವರು, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. Yes, it is in Matthew 11:28 that you all might be knowing what I'm referring to. Yes. ಅದು ಮತ್ತಾಯ ಸುವಾರ್ತೆ 11:28ನೇ ವಚನದಲ್ಲಿ ಈ ವಾಕ್ಯವನ್ನು ಹೇಳ್ತಾನೆ. But many of us, we are not very much concerned about the verse 29. ಆದರೆ ನಾವು ಅದೇ ವಾಕ್ಯ ಭಾಗದ 29ನೇ ವಾಕ್ಯದ ಬಗ್ಗೆ ನಾವು ಹೆಚ್ಚಾಗಿ ಗಮನ ಹರಿಸಿರೋದಿಲ್ಲ. And verse 29 speaks quite interesting thing there.
29ನೇ ವಾಕ್ಯವು ನಮಗೆ ಬಹಳ ಆಸಕ್ತಿಕರವಾದಂತ ಸತ್ಯವನ್ನ ತಿಳಿಸ್ತದೆ. And that is what something you're part of this morning. ಅದು ತಾನೇ ಈ ಬೆಳಗಿನ ನಮ್ಮ ವಾಕ್ಯ ಭಾಗವಾಗಿದೆ. And verse 29 tells that 29ನೇ ವಚನ ಹೇಳ್ತದೆ, take my yoke upon you ನನ್ನ ನೊಗವನ್ನ ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ and learn from me. ನನ್ನಿಂದ ಕಲಿತುಕೊಳ್ಳಿರಿ ಎಂಬುದಾಗಿ. For I am meek and lowly in heart, and ye shall find rest up unto your souls. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನ ನೀವು ಹೊಂದುವಿರಿ. Anything that we need most is not the physical rest, but the rest unto our souls. ನಮಗೆ ಅತ್ಯುತ್ತಮವಾಗಿ ಬೇಕಾಗಿರುವಂತದ್ದು ಶಾರೀರಿಕವಾದಂತ ವಿಶ್ರಾಂತಿ ಅಲ್ಲ, ಆದರೆ ನಮ್ಮ ಆತ್ಮಕ್ಕೆ ಬೇಕಾದಂತ ವಿಶ್ರಾಂತಿ. Sometimes it happens like that. We love to get physical rest more, but we don't get the rest unto our souls. ನಾವು ಅನೇಕ ಸಾರಿ ಶಾರೀರಿಕವಾದಂತ ವಿಶ್ರಾಂತಿಯನ್ನ ಪಡ್ಕೊಳ್ತೇವೆ, ಆದ್ರೆ ನಮ್ಮ ಆತ್ಮಕ್ಕೆ ಬೇಕಾದಂತ ವಿಶ್ರಾಂತಿಯ ಬಗ್ಗೆ ಹೆಚ್ಚಾಗಿ ಗಮನ ಹರಿಸೋದಿಲ್ಲ. And that is something quite unique in our life. ಅದು ತಾನೇ ನಮಗೆ ನಮ್ಮ ಜೀವಿತಕ್ಕೆ ಬೇಕಾದಂತ ಅತಿ ಪ್ರಾಮುಖ್ಯವಾದಂತ ಸಂಗತಿ. And I'm so thankful to Pastor Raju that he has taken this initiative to provide each one of us the rest for our souls. ಬೋಧಕರಂತ ರಾಜು ಅವರು ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ನಾವು ಆತ್ಮಕ್ಕೆ ಸಂಬಂಧಪಟ್ಟಂತ ವಿಶ್ರಾಂತಿಯನ್ನು ಹೊಂದುವಂತ ಕೆಲಸವನ್ನ ಮಾಡ್ತಿದ್ದಾರೆ. And that's why we're getting up early in the morning and we are getting ready and joining in order to pray and to learn from God. ಅದಕ್ಕಾಗಿ ತಾನೇ ಬೆಳಗಿನ ಜಾವದಲ್ಲಿ ನಾವು ಎಚ್ಚರವಾಗಿ ಎದ್ದು ದೇವರ ವಾಕ್ಯವನ್ನು ಕೇಳುವುದಕ್ಕೂ ಸ್ತುತಿಸುವುದಕ್ಕೂ ನಾವು ಕೂಡಿ ಬರ್ತೇವೆ. I'm so thankful to Pastor Raju that he also invited me and included me into this practice of getting rest for our souls. ಈ ಒಂದು ಆತ್ಮಿಕವಾದಂತ ವಿಶ್ರಾಂತಿಗೆ ನನ್ನನ್ನು ಕೂಡ ಬೋಧಕರಂತ ರಾಜು ಅವರು ಆಹ್ವಾನಿಸಿದ್ದಕ್ಕಾಗಿ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. With my heartfelt gratitude and thanks from myself and my entire family, would like to express our gratitude to Pastor Raju for the same. ಈ ಕಾರಣಕ್ಕಾಗಿ ನಾನು ಮತ್ತು ನನ್ನ ಕುಟುಂಬವು ಪಾಸ್ಟರ್ ಬೋಧಕರಾದಂತ ರಾಜು ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. As he was sharing about me, little bit that I could understand that I work with the Bible Society of India. ನನ್ನ ಬಗ್ಗೆ ಈಗಾಗಲೇ ನಿಮಗೆ ತಿಳಿಸಿದ್ದಾರೆ. ನಾನು ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಎಂಬುದಾಗಿ. And you all might be knowing, it is this organization, Bible Society of India, it prints the Bible. ಈ ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುವಾಗಿದೆ, ಇದು ಸತ್ಯವೇದವನ್ನ ಕೊಡುವಂತದ್ದಾಗಿದೆ. And as a worker of the Bible Society, ಈ ಒಂದು ಬೈಬಲ್ ಸೊಸೈಟಿ ಸೇವೆಯ ಸೇವಕನಾಗಿ it is my duty in order to share the word to people and encourage them. ಇದು ಜನರಿಗೆ ದೇವರ ವಾಕ್ಯದ ಬಗ್ಗೆ ತಿಳಿಸಿ ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅವರಿಗೆ ಸಹಾಯ ಮಾಡಬೇಕಾದದ್ದು ನನ್ನ ಕರ್ತವ್ಯವಾಗಿದೆ. And this being the first day I have come, so I bring greetings from my General Secretary, Reverend Kavito Jimo, and also my directors and all my colleagues who are working in entire India. ಈ ಭಾರತ ದೇಶದಾದ್ಯಂತ ಈ ಸಂಸ್ಥೆಯಲ್ಲಿ ಸೇವೆ ಮಾಡುವಂತ ನಮ್ಮ ಜನರಲ್ ಸೆಕ್ರೆಟರಿ ಅವರಿಗೂ ಮತ್ತು ನಮ್ಮ ಜೊತೆಯಲ್ಲಿ ಸೇವೆ ಮಾಡ್ತಕ್ಕಂಥ ಎಲ್ಲರ ಮುಖಾಂತರವಾಗಿ ತಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. So this is all I could say in my introduction, and then for the last 33 years God is helping me and enabling me to be part of the Word of God.
ಈ ನನ್ನ ಸೇವಾ ಜೀವಿತದ 33 ವರ್ಷಗಳಿಂದ ಕರ್ತನು ನನ್ನನ್ನು ಆಧರಿಸಿ ಪರಾಮರ್ಶಿ ತನ್ನ ಸೇವೆಯಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಉಪಯೋಗಿಸುತ್ತಾ ಇದ್ದಾರೆ. So as we get into the word of God, ದೇವರ ವಾಕ್ಯ ಭಾಗಕ್ಕೆ ನಾವು ಹೋಗುವಾಗ I hope you all might be having your Bible opened. ನೀವೆಲ್ಲರೂ ಸತ್ಯವೇದವನ್ನ ತೆರೆದಿದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ. Because I would be referring to so many Bible verses again and again. If your Bible is open, it would be helpful for you to refer to. ನಾನು ಅನೇಕ ಸತ್ಯವೇದದ ಭಾಗಗಳನ್ನು ಓದುವುದಾದ್ದರಿಂದ ನಿಮ್ಮ ಸತ್ಯವೇದಗಳನ್ನ ನೀವು ತೆರೆದಿಟ್ಟುಕೊಂಡಿದ್ರೆ ಹೆಚ್ಚಿನ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. So today, this being the Sabbath day, so I also have chosen one passage, that is Psalms 92, and may I request one of the brother or sister who can read it, Psalms 92, 1 to 15. ಓಕೆ, ಇದು ಸಬ್ಬತ್ತಿನವಾದದ್ದರಿಂದ ನಮ್ಮ ಸತ್ಯವೇದದಲ್ಲಿ 92ನೇ ಕೀರ್ತನೆಗಾರನು ಬರುವಂತ ಕೀರ್ತನೆ ಭಾಗವನ್ನ ಯಾರಾದರೂ ಸಹೋದರ ಸಹೋದರಿಯರು ಓದಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. From 1 to 15, sister. Okay. ಯೆಹೋವನೇ, ನಿನ್ನನ್ನು ಕೊಂಡಾಡುವುದು, ಪರಾತ್ಪರನೇ, ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ವೀಣಾ ಸ್ವರ ಮಂಡಲಗಳಿಂದಲೂ ಕಿನ್ನರಿಯ ಘನ ಸ್ವರದಿಂದಲೂ ಹೊತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ. ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹ ಧ್ವನಿ ಮಾಡುತ್ತೇನೆ. ಯೆಹೋವನೇ, ನಿನ್ನ ಕೃತ್ಯಗಳನ್ನು ಎಷ್ಟೋ ಶ್ರೇಷ್ಠವಾಗಿವೆ. ನಿನ್ನ ಆಲೋಚನೆಗಳು ಅಶೋಧ್ಯವಾಗಿವೆ. ಪಶುಪ್ರಾಯನು ಅರಿಯನು, ಹುಚ್ಚನು ತಿಳಿಯನು. ದುಷ್ಟರು ಹುಲ್ಲಿನಂತೆ ಬೆಳೆಯುವುದು, ಕೆಡುಕರು ಹೂವಿನಂತೆ ಮೆರೆಯುವುದು ತೀರಾ ಹಾಳಾಗುವುದಕ್ಕಾಗಿಯೇ. ಯೆಹೋವನೇ, ನೀನಾದರೋ ಸದಾ ಉನ್ನತ ಸ್ಥಾನದಲ್ಲಿರುತ್ತಿ. ಯೆಹೋವನೇ, ಇಗೋ ನಿನ್ನ ಶತ್ರುಗಳು ಅವರೆಲ್ಲ ನಾಶವಾಗುತ್ತಿದ್ದಾರೆ. ಅಧರ್ಮಿಗಳೆಲ್ಲ ಚದರಿ ಹೋಗುವರು. ಆದರೆ ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ. ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ. ನನ್ನ ಶತ್ರುಗಳಿಗುಂಟಾದ ದುರ್ಗತಿಯನ್ನು ಕಣ್ಣಾರೆ ಕಂಡಿದ್ದೇನೆ. ನನಗೆ ವಿರೋಧವಾಗಿ ಎದ್ದವರ ವಿಪತ್ತನ್ನು ಕಿವಿಯಾರೆ ಕೇಳಿದ್ದೇನೆ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು. ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಮುಪ್ಪಿನಲ್ಲಿಯೂ ಫಲಿಸುವರು. ಪುಷ್ಟಿಯಾಗಿದ್ದು ಶೋಭಿಸುವರು. ಹೀಗೆ ಅವರು ಯೆಹೋವನ ಸತ್ಯಸಂಧತೆ ದುಷ್ಟಾಂತರಾಗಿರುವರು. ಆತನೇ ನನ್ನ ಬಂಡೆಯು, ಆತನು ನಿರ್ವಂಚಕನು. ಆಮೆನ್. Beautiful. Sorry. As we heard this particular passage today, ಈ ಒಂದು ವಾಕ್ಯ ಭಾಗವನ್ನ ನಾವು ಓದಿರುವಾಗ, in the beginning I was telling, we have made a choice to be part of learning something from the word of God this morning. ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವನ್ನ ತಿಳಿದುಕೊಳ್ಳುವಾಗ ಕೆಲವೊಂದು ವಿಚಾರದ ಬಗ್ಗೆ ನಾವು ಆಯ್ಕೆ ಮಾಡಿದವರಾಗಿದ್ದೇವೆ. In this particular passage also, it is described about two personalities who we would like to be. We need to take a call. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ನಾವು ಯಾರ ಮಾತುಗೆ ನಾವು ನಮ್ಮ ಗಮನ ಕೊಡಬೇಕೆಂಬ ವಿಚಾರದಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. There are the two personalities which is being reflected here is about the righteous and the wicked. ಇಲ್ಲಿ ಇಬ್ಬರ ಕುರಿತಾಗಿ ನಮಗೆ ತಿಳಿಸುತ್ತದೆ, ನೀತಿವಂತರು ಮತ್ತು ಅನೀತಿವಂತರು ಎಂಬುದಾಗಿ.
So what happens to the righteous, and there is something also happens to the unrighteous or the wicked. ಇಲ್ಲಿ ನಾವು ನೋಡ್ತೇವೆ ನೀತಿವಂತರಿಗಾಗುವ ಸಂಗತಿಯನ್ನು ಮತ್ತು ದುಷ್ಟರಾಗಿ ಅನೀತಿವಂತರಾಗಿರುವಂತವರಿಗೂ ಸಂಭವಿಸುವಂತದ್ದನ್ನ ನಾವಿಲ್ಲಿ ಕಾಣುವಂತರಾಗಿದ್ದೇವೆ. So here, if we straightway go to the verse 7, it talks about when the wicked spring as the grass, and when all the workers of iniquity do flourish, it is that they shall be destroyed forever. 7ನೇ ಭಾಗದಲ್ಲಿ ನಾವು ನೋಡುವಾಗ 7ನೇ ವಾಕ್ಯದಲ್ಲಿ ದುಷ್ಟರು ಹುಲ್ಲಿನಂತೆ ಬೆಳೆಯುವುದು, ಕೆಡುಕರು ಹೂವಿನಂತೆ ಮರೆಯುವುದು, ತೀರಾ ಹಾಳಾಗುವುದಕ್ಕಾಗಿಯೇ. But in verse 12 it talks about the righteous shall flourish like the palm tree. 12ನೇ ವಚನದಲ್ಲಿ ಹೀಗೆ ಹೇಳ್ತದೆ, ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು ಎಂಬುದಾಗಿ. So always there is this a thought that comes to us, whether should I continue my life as a wicked person or should I change my life and be transformed as a righteous person. ಇಲ್ಲಿ 7 ವಿಚಾರಗಳು ನಮ್ಮ ಆಯ್ಕೆಗೆ ಬಿಡುತ್ತದೆ. ನಾನು ದುಷ್ಟರ ಜೊತೆಯಲ್ಲಿ ಸೇರಿ ಜೀವಿಸಬೇಕಾ ಅಥವಾ ನಾನು ನನ್ನನ್ನು ಬದಲಾಯಿಸಿಕೊಂಡು ನೀತಿವಂತರ ಗುಂಪಿನಲ್ಲಿ ಸೇರಬೇಕಾ ಎಂಬುದಾಗಿ. Yes, there is no doubt about that. The wicked springs, the wicked grows, the wicked increase. It talks about that. ಇಲ್ಲಿ ನಾವು ನೋಡ್ತೇವೆ, ದುಷ್ಟರು ಚೆನ್ನಾಗಿ ಬೆಳೀತಾರೆ, ಅಭಿವೃದ್ಧಿ ಹೊಂದುತ್ತಾರೆ, ಅದರ ಬಗ್ಗೆ ಮಾತಾಡುತ್ತದೆ. So not only the wicked springs, their workers also, they flourish. It talks about that. ಇಲ್ಲ ನೋಡ್ತೇವೆ, ಅವರು ಬೆಳೆಯುವುದು ಮಾತ್ರವಲ್ಲ, ಅವರ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕೂಡ ಆಗ್ತಾರೆ. Because the God is a kind God who always shows his sunshine to the good and the bad, to the righteous and to the unrighteous. ಯಾಕಂತಂದ್ರೆ ನಮ್ಮ ದೇವರು ಒಳ್ಳೆಯವನಾಗಿದ್ದು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಸೂರ್ಯನು ಮೂಡುವ ಹಾಗೆ ಮಾಡ್ತಾನೆ. So it is our choice whether we want to continue our life as a wicked person or we be transformed with the word of God and lead a life of righteousness. ಹೀಗಿರುವುದರಿಂದ ನಮ್ಮ ಆಯ್ಕೆಯು ನಾವು ದುಷ್ಟರ ಜೊತೆಯಲ್ಲಿ ಸೇರಿ ನಾಶವಾಗಬೇಕು ಅಥವಾ ನಮ್ಮನ್ನ ದುಷ್ಟತ್ವದಿಂದ ಮಾರ್ಪಡಿಸಿಕೊಂಡು ನೀತಿವಂತರ ಜೊತೆಯಲ್ಲಿ ಇರಬೇಕೆಂಬುದನ್ನು ನಾವು ಆರಿಸಿಕೊಳ್ಳಬೇಕಾಗಿದೆ. And that choice of ours makes lots of difference in our life. ಈ ಒಂದು ಆಯ್ಕೆಯು ನಮ್ಮ ಜೀವಿತವನ್ನ ದೊಡ್ಡ ಬದಲಾವಣೆಯನ್ನ ತರುವಂತದ್ದಾಗಿದೆ. And so if we want to live a wicked life, it is written again there, it is that they shall be destroyed forever. ಇಲ್ಲಿ ದೇವರ ವಾಕ್ಯದ ಭಾಗದಲ್ಲಿ ಹೀಗೆ ಹೇಳ್ತದೆ, ನಾವು ದುಷ್ಟತನವನ್ನು ಆರಿಸಿಕೊಳ್ಳುವುದಾದ್ರೆ ದುಷ್ಟರಿಗೆ ಹೇಳುವಂತ ಸಂಗತಿ ಹೀಗಿದೆ, ಅವರು ಸಂಪೂರ್ಣವಾಗಿ ನಿತ್ಯಕ್ಕೆ ನಾಶನವನ್ನು ಹೊಂದುವಂತವರಾಗಿರ್ತಾರೆ ಎಂಬುದಾಗಿ. But the righteous shall flourish like the palm tree. ಆದ್ರೆ ನೀತಿವಂತರು ಖರ್ಜೂರದ ಹಾಗೆ ಬೆಳೆಯುವರು ಎಂಬುದಾಗಿ ಹೇಳ್ತಾರೆ. He shall grow like a cedar in Lebanon. ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು ಎಂಬುದಾಗಿ ಹೇಳ್ತಾರೆ. Those that be planted in the house of the Lord shall flourish in the court of our God. ಯೆಹೋವನ ಆಲಯದಲ್ಲಿ ಸಸ್ಯಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು ಎಂಬುದಾಗಿ. They shall still bring forth fruit in old age. ಮುಪ್ಪಿನಲ್ಲಿಯೂ ಅವರು ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. They shall be fat and flourishing. ಹೀಗೆ ಅವರು ಯೆಹೋವನ ಸತ್ಯ ಸಂತತಿಗೆ ದೃಷ್ಟಾಂತರಾಗುವರು. Why? ಯಾಕೆ? Because I am linked to the one God who is righteous. ಯಾಕಂತಂದ್ರೆ ನಾನು ನೀತಿವಂತನಾದಂತ ದೇವರಿಗೆ ಸಂಬಂಧಿಸಿದ್ದೇನೆ. I am linked to the one God who gives me eternal life. ನನಗೆ ನಿತ್ಯ ಜೀವವನ್ನು ಕೊಡುವಂತ ದೇವರಕ್ಕೆ ನಾನು ಹತ್ತಿರವಾಗಿದ್ದೇನೆ. I am linked to the one God who tells me that I have come to give you life and life in its fullness. ನಿತ್ಯ ಜೀವವನ್ನು ಸಮೃದ್ಧಿಯಾಗಿ ಕೊಡುತ್ತೇನೆ ಎಂಬುದಾಗಿ ಹೇಳಿದಂತ ದೇವರ ಬಳಿಯಲ್ಲಿ ನಾನಿದ್ದೇನೆ. And verse 15 tells that to show that the Lord is upright, he is my rock and there is no unrighteousness in him. 15ನೇ ಭಾಗದಲ್ಲಿ ಹೀಗೆ ಹೇಳ್ತದೆ,
ಹೀಗೆ ದೇವರು ಯೆಹೋವನ ಸಂತತಿಗೆ ದೃಷ್ಟಾಂತರಾಗಿರುವರು. ಆತನೇ ನನ್ನ ಬಂಡೆಯು, ಆತನು ನಿರ್ವಂಚಕನು ಎಂಬುದಾಗಿ. This morning we are privileged to worship a God who is a righteous God. ಈ ಬೆಳಿಗ್ಗೆ ನೀತಿವಂತನಾದಂತ ದೇವರನ್ನ ಆರಾಧಿಸುವಂತ ಭಾಗ್ಯ ನಮ್ಮದಾಗಿದೆ. He is a righteous God. ಆತನು ನೀತಿವಂತನಾದಂತ ದೇವರು. Whatever he does right. ಆತನ ಏನೇ ಮಾಡಿದ್ರು ಕೂಡ ಅದು ಒಳ್ಳೆಯದಾಗಿರ್ತದೆ. There is nothing wrong in him. ಅದರಲ್ಲಿ ಆತನಲ್ಲಿ ಯಾವುದೇ ತಪ್ಪು ಇಲ್ಲ. And Romans chapter 8 verse 28 talks about that. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 20ನೇ ವಚನದಲ್ಲಿ ಹಾಗೆ ಹೇಳುವಂತದ್ದಾಗಿದೆ. Where Paul is emphasizing very much that what happens to those who are righteous. ಪೌಲನು ನೀತಿವಂತರಿಗೆ ಏನಾಗುವುದು ಎಂಬುದರ ಬಗ್ಗೆ ನಮಗೆ ತಿಳಿಸ್ತಾನೆ. In Romans chapter 8 verse 28 it very clearly tells that. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದಲ್ಲಿ ಹೀಗೆ ಹೇಳ್ತದೆ. In some verse, some translation it might come at the last, but in some translations it comes in the first. So in my English Bible it says, and we know that. ಇಲ್ಲಿ ನಮಗೆ ಗೊತ್ತು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ತಿಳಿಸುವಂತದ್ದಾಗಿದೆ. Yeah, in some vernacular translation we know that it comes at the end, but in English it says we know that. ಇತರ ಭಾಷೆಗಳಲ್ಲಿ ಭಾಷಾಂತರ ಪಡಿಸುವಾಗ ಈ ಮಾತು ಕೊನೆಯದಾಗಿ ಬರ್ತದೆ. ಆದ್ರೆ ಇಂಗ್ಲಿಷ್ ಸತ್ಯವೇದದಲ್ಲಿ ಮೊದಲನೇದಾಗಿ ಹೇಳ್ತದೆ ನಮಗೆ ಇದು ಗೊತ್ತು ಎಂಬುದಾಗಿ. What is that we know? ನಮ್ಗೇನ್ ಗೊತ್ತಿದೆ? What is that we know? ನಮಗ್ ಗೊತ್ತಾಗಿರುವಂತದ್ದಾದ್ರೂ ಏನು? That all things. ಎಲ್ಲವೂ. All things. ಎಲ್ಲವೂ. Not one or two. Not one or two. ಒಂದೆರಡಲ್ಲ. In all things. ಎಲ್ಲದರಲ್ಲಿಯೂ. It works together for the good to them that love God. ದೇವರನ್ನ ಪ್ರೀತಿಸುವಂತವರ ಹಿತಕ್ಕಾಗಿಯೇ. To them who are called according to his purpose. ಈ ದಿನ ಆತನ ಉದ್ದೇಶಕ್ಕಾಗಿ ಕರೆಯಲ್ಪಟ್ಟಿರುವವರ ಹಿತಕ್ಕಾಗಿ. And this morning when we have gathered here together, we are called with a purpose. ಈ ಬೆಳಿಗ್ಗೆ ನಾವು ಇಲ್ಲಿ ಕೂಡಿ ಬಂದಿರುವಾಗ ಒಂದು ದೇವರ ಸದುದ್ದೇಶದ ನಿಮಿತ್ತ ಇಲ್ಲಿ ನಾವು ಕೂಡಿ ಬಂದಿದ್ದೇವೆ. And what is that purpose, my dear brothers and sisters? ಪ್ರಿಯ ಸಹೋದರ ಸಹೋದರಿಯರೇ, ಆ ದೇವರಲ್ಲಿನ ಉದ್ದೇಶವಾದರೂ ಏನು? What is that purpose for which God has called us? ನಮ್ಮನ್ನ ಕರೆದಂತ ದೇವರ ಉದ್ದೇಶವಾದರೂ ಏನು? I hope you know it well. ಇದು ನಮ್ಮೆಲ್ಲರಿಗೂ ಗೊತ್ತಿದೆ ಎಂಬುದಾಗಿ ನಾನು ನಂಬ್ತೇನೆ. Why he has called us? ಆತ ನಮ್ಮನ್ನು ಅದಕ್ಕಾಗಿ ಕರೆದಿದ್ದಾನೆ. In order to know that, can I request somebody to open your Bible to 1 Peter chapter 2 verse 9, please? ಅದಕ್ಕಾಗಿ ಮೊದಲನೇ ಪೇತ್ರನು 2ನೇ ಅಧ್ಯಾಯ 9ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. Can someone read that, please? If Pastor Raju or somebody else also. 1 Peter chapter. ನಿಮ್ಮನ್ನು ಕತ್ತಲೆಯೊಳಗಿಂದ ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡು ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. So we are called for a purpose, we said this morning. ನಾವೀಗಾಗಲೇ ಕಲ್ತಿದ್ದೇವೆ, ನಾವು ಒಂದು ಉದ್ದೇಶಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. If we are called with a purpose, then everything will work out for the good of us. ಒಂದು ಉದ್ದೇಶದ ನಿಮಿತ್ತ ನಾವು ಕರೆಯಲ್ಪಟ್ಟಿರುವಾಗ ನಮ್ಮ ಹಿತಕ್ಕಾಗಿಯೇ ಎಲ್ಲವೂ ಸಂಭವಿಸುವಂತದ್ದಾಗಿದೆ. And what is that purpose for which God has called us? ನಮ್ಮನ್ನ ಕರೆದಂತ ದೇವರ ಉದ್ದೇಶವಾದರೂ ಏನು? That you shall declare his praises. ಆತನ ನಾಮವನ್ನು ಘನಪಡಿಸಬೇಕಾಗಿದೆ. You shall declare his praises. ಆತನ ಸ್ತೋತ್ರವನ್ನ ನೀವು ಸಿದ್ಧಿಗೆ ತರಬೇಕಾಗಿದೆ. How often do we do that, my dear brothers and sisters?
ಎಷ್ಟು ಸಾರಿ ನಾವು ಇದನ್ನ ಮಾಡುವಂತವರಾಗಿದ್ದೇವೆ ಸಹೋದರ ಸಹೋದರಿಯರೇ? If somebody asks us, how are you doing? ಯಾರಾದ್ರೂ ನೀವು ಹೇಗಿದ್ದೀರಾ ಎಂಬುದಾಗಿ ಕೇಳಿದ್ರೆ Do we say that, life is like that, just we are moving on? ಹೌದು, ಹಾಗೆ ನಡೀತಾ ಇದೆ ಜೀವನ ಅಂತ ಹೇಳ್ತೀವ? Or when somebody asks, how do you do, brother or sister? ಯಾರಾದ್ರೂ ಸಹೋದರ ಸಹೋದರಿ ಹೇಗಿದ್ದೀರಾ ಎಂಬುದಾಗಿ ಕೇಳುವಾಗ do we say with rejoicing that praise the Lord that God has given me a life and he has called me with a purpose to declare his praises? ನಾವು ಯಾರಾದ್ರೂ ಕೇಳಿದ್ರೆ ದೇವರ ನಾಮಕ್ಕೆ ಸ್ತೋತ್ರ, ದೇವರು ನನ್ನನ್ನ ಉದ್ದೇಶದಿಂದ ಕರೆದು ನನ್ನನ್ನು ಆತನು ನಡೆಸುವಂತವನಾಗಿದ್ದಾನೆ ಎಂಬುದಾಗಿ ಹೇಳ್ತೇವ? How often do we say that? ಹಾಗೆ ನಾವು ಎಷ್ಟು ಸಾರಿ ಹೇಳ್ತೇವೆ? Do we ever say that at all? ಆ ರೀತಿ ಯಾವಾಗಾದ್ರೂ ಹೇಳಿದ್ದೀರಾ? And that's why this morning I have chosen this Psalm 92. ಅದಕ್ಕಾಗಿಯೇ ನಾನು ಈ ಬೆಳಿಗ್ಗೆ ಕೀರ್ತನೆಗಾರನು 92ನೇ ಅಧ್ಯಾಯವನ್ನು ಆರಿಸಿಕೊಂಡಿದ್ದೇನೆ. And this Psalm 92 talks to me what I should do on a Sabbath. ಈ ಸಬ್ಬತ್ ದಿನದಲ್ಲಿ ನಾನು ಏನು ಮಾಡಬೇಕೆಂಬುದನ್ನ ಈ ವಾಕ್ಯ ಭಾಗವು ನಮಗೆ ತಿಳಿಸುವಂತದ್ದಾಗಿದೆ. Yes, it is written there, a psalm or song for the Sabbath day. It is written there in my Bible in English. ನನ್ನ ಇಂಗ್ಲಿಷ್ ಸತ್ಯವೇದದಲ್ಲಿ ಸಬ್ಬತ್ ದಿನಕ್ಕಾಗಿ ಆಡಬೇಕಾದಂತ ಹಾಡು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. So what we should be doing? ನಾವೇನ್ ಮಾಡ್ತಾ ಇದ್ದೇವೆ? And the very first verse talks about it. It is a good thing to give thanks unto the Lord and to sing praises unto thy name, O Most High. Hallelujah. Hallelujah. ನಾ ಇಲ್ಲಿ ಪ್ರಥಮವಾಗಿ ಹೇಳುವಂತದ್ದಾಗಿದೆ, ಯೆಹೋವನನ್ನು ಕೊಂಡಾಡುವುದು, ಪರಾತ್ಪರನೆ ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ ಎಂಬುದಾಗಿ. It is a good thing to give thanks to the Lord. ದೇವರಿಗೆ ಸ್ತೋತ್ರವನ್ನು ಹೇಳುವಂತದ್ದು ಅತ್ಯುತ್ತಮವಾದದ್ದಾಗಿದೆ. It is a good thing to sing praises unto the Lord. ದೇವರಿಗೆ ಸ್ತೋತ್ರಗಳನ್ನ ಹೇಳ್ತಕ್ಕಂಥದ್ದು ಉತ್ತಮವಾಗಿದೆ. It's a good thing and it is a good thing to do so. ಇದು ಯಾವಾಗಲೂ ಮಾಡುವಂತದ್ದು ಅತ್ಯುತ್ತಮವಾಗಿರುವಂತದ್ದಾಗಿದೆ. But how often we are inclining to do that good things in our life? Think about it. ನಮ್ಮ ಜೀವಿತದಲ್ಲಿ ಈ ಉತ್ತಮವಾದ ಕಾರ್ಯವನ್ನ ಮಾಡುವುದಕ್ಕೆ ಎಷ್ಟು ಸಮಯವನ್ನ ಕಳೆಯುತ್ತೇವೆ? And always human tendency is such. ನಮ್ಮ ಮಾನವ ಪ್ರಕೃತಿ ಹೀಗಿದೆ. Whatever is good only we don't do. Whatever is not good only we do. ಯಾವುದು ಒಳ್ಳೇದು ಅದನ್ನ ಮಾಡೋದಿಲ್ಲ, ಬದಲಾಗಿ ಯಾವುದು ಕೆಟ್ಟದ್ದು ಅದನ್ನ ಮಾಡ್ತೇವೆ. We tell your children study, they will not study. ನಾವು ಮಕ್ಕಳಿಗೆ ಹೇಳ್ತೀವಿ ಓದ್ರಿ ಎಂಬುದಾಗಿ ಅವರು ಓದೋದಿಲ್ಲ. We tell the elderly people not to tell lies, they will tell lies. ದೊಡ್ಡವರಿಗೆ ಹೇಳ್ತೀವಿ ನೀವು ಸುಳ್ಳು ಹೇಳ್ಬೇಡ್ರಿ, ಅವರು ಸುಳ್ಳು ಹೇಳೇ ಹೇಳ್ತಾರೆ. We tell to the couple it is good to be faithful, they will not be faithful. ದಂಪತಿಗಳಿಗೆ ಹೇಳ್ತೇವೆ ನೀವು ಒಬ್ರಿಗೊಬ್ರು ಪ್ರಾಮಾಣಿಕರಾಗಿರಿ ಹೇಳುವಾಗ ಅವ್ರು ಅದನ್ನ ಮಾಡೋದಿಲ್ಲ. We need to take up our work with all commitment and dedication, but we will cheat there. ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಜೀವಿಸಬೇಕೆಂಬುದಾಗಿ ನಂಬ್ತೇವೆ, ಹೇಳ್ತೇವೆ, ಆದ್ರೆ ಹಾಗೆ ಇರೋದಿಲ್ಲ. Everything that we talk about which is good, we tend to do the bad. ಆದ್ರೆ ಎಲ್ಲದರದಲ್ಲಿ ನಾವು ಒಳ್ಳೆದರ ಬಗ್ಗೆ ಮಾತಾಡ್ತೇವೆ, ಆದ್ರೆ ನಾವು ಯಾವತ್ತೂ ಒಳ್ಳೆದನ್ನ ಮಾಡಬೇಕು. And that is one thing which we need to be very, very serious about. ಈ ವಿಷಯದಲ್ಲಿ ತಾನೇ ನಾವು ಬಹಳ ಗಂಭೀರವಾಗಿ ಯೋಚಿಸಬೇಕಾಗಿದೆ. This morning God is talking to us. It is good thing to give thanks unto the Lord and to sing praises unto thy name, O Most High. ಇದು ದೇವರಿಗೆ ಕೃತಜ್ಞತೆಯನ್ನು ಸ್ತೋತ್ರವನ್ನು ತರುವಂತದ್ದು ಬಹಳ ಉತ್ತಮವಾದ ಕಾರ್ಯವಾಗಿದೆ ಎಂಬುದಾಗಿ ವಾಕ್ಯ ಭಾಗ ನಮಗೆ ತಿಳಿಸುವಂತದ್ದಾಗಿದೆ. It is good thing to do so. ಇದು ಉತ್ತಮವೂ ಕೂಡ ಆಗಿದೆ. Are we willing to do so? ಇದನ್ನು ನಾವು ಹೇಗೆ ಮಾಡ್ತೇವೆ? If it is good thing to give praises unto the Lord, ದೇವರಿಗೆ ಸ್ತೋತ್ರವನ್ನ ತರುವಂತದ್ದು ಉತ್ತಮವಾದ ಕೆಲಸವಾಗಿದ್ದರೆ, when should we do that? ಅದನ್ನ ನಾವು ಯಾವಾಗ ಮಾಡ್ತೇವೆ? Early morning. ಬೆಳಗಿನ ಜಾವದಲ್ಲಿ. The moment I open my eyes, ನನ್ನ ಕಣ್ಣನ್ನ ತೆರೆದ ಕ್ಷಣದಿಂದ I need to praise my God. ನನ್ನ ದೇವರನ್ನ ನಾನು ಸ್ತೋತ್ರ ಮಾಡಲೇಬೇಕು. Somebody tells like this. ಕೆಲವರು ಹೀಗೆ ಹೇಳ್ತಾರೆ, there are two ways to see the life. ಎರಡು ರೀತಿಯಲ್ಲಿ ಜೀವನವನ್ನು ಎರಡು ರೀತಿ ನೋಡಬಹುದು.
and you decide where you belong to. ನೀವು ಯಾವುದಕ್ಕೆ ಸಂಬಂಧ ಪಡಬೇಕೆಂಬುದಾಗಿ ನೀವು ತೀರ್ಮಾನ ಮಾಡಿ. The moment they wake up, one group of people are there. The moment they wake up, ಒಂದು ಗುಂಪಿನ ಜನರು ಬೆಳಗ್ಗೆ ಎದ್ದ ತಕ್ಷಣ, oh God, it is one more day. They will say like this. ಓ ದೇವರೇ, ಇನ್ನೊಂದ್ ದಿನ ಬಂತಲ್ಲಪ್ಪ ಅಂತ. Oh God, it is one more day. ಓ ದೇವರೇ, ಇನ್ನೊಂದು ದಿನ ಬಂತಲ್ಲ ಎಂಬುದಾಗಿ. But there is another group of people. ಇನ್ನೊಂದು ತರದ ಗುಂಪಿನವರು, They say, praise the Lord, it is a new day. ದೇವರಿಗೆ ಸ್ತೋತ್ರ, ಮತ್ತೊಂದು ಹೊಸ ದಿನ ಬಂತು ಎಂಬುದಾಗಿ. Praise the Lord, you have given me one more day. ದೇವರಿಗೆ ಸ್ತೋತ್ರ, ಮತ್ತೊಂದು ದಿನವನ್ನು ನನಗೆ ಕೊಟ್ಟಿದೆ ಎಂಬುದಾಗಿ. How do we do, my dear brothers and sisters, every day? ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿ ದಿನ ಬೆಳಿಗ್ಗೆ ನಾವು ಹೇಗೆ ನಡ್ಕೊಳ್ತೇವೆ? Do we get up and say, oh God, it is one more day? ನಾವು ಬೆಳಿಗ್ಗೆ ಅಯ್ಯೋ ದೇವರೇ, ಇನ್ನೊಂದು ದಿನನಾ ಅಂತ ಹೇಳ್ತೀವಾ? Or do we say, praise the Lord, it is one more day that I may praise you more and more? ದೇವರೇ, ಮತ್ತೊಂದು ದಿನವನ್ನ ನಿನ್ನನ್ನ ಮತ್ತೆ ಮತ್ತೆ ಸ್ತುತಿಸುವುದಕ್ಕಾಗಿ ನನಗೆ ಕೊಟ್ಟಿದ್ದೀಯಾ ಎಂಬುದಾಗಿ ಸಂತೋಷದಿಂದ ಹೇಳ್ತೇವಾ? So Psalm 92 talks to us like this. 92ನೇ ಕೀರ್ತನೆ ಭಾಗವು ಹೀಗೆ ಹೇಳುವಂತದ್ದಾಗಿದೆ. It's a good thing to give thanks to the Lord. ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತದ್ದು ಉತ್ತಮವಾದದ್ದು. And it is good thing to sing praises unto the Lord. ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸುವುದು ಕೂಡ ಉತ್ತಮವಾದದ್ದು. And the verse 2 tells that to show forth thy loving kindness in the morning. ಇಲ್ಲಿ ನಾವು ನೋಡ್ತೇವೆ, ಬೆಳಗಿನ ಜಾವದಲ್ಲಿ ಆತನ ಪ್ರೇಮವನ್ನು ಪ್ರಸಿದ್ಧಿಪಡಿಸಬೇಕೆಂಬುದಾಗಿ, And thy faithfulness every night. ರಾತ್ರಿಯಲ್ಲಿ ಕೂಡ ಅದರಲ್ಲಿ ನಾವು ಪ್ರಾಮಾಣಿಕರಾಗಿರಬೇಕೆಂಬುದಾಗಿ ಹೇಳಿ. So in the morning we need to do something. ಬೆಳಗಿನ ಜಾವದಲ್ಲಿ ನಾವು ಈ ಕಾರ್ಯವನ್ನ ಮಾಡಬೇಕು. And at night also we need to do something else. ರಾತ್ರಿಯಲ್ಲೂ ಕೂಡ ಈ ಕಾರ್ಯವನ್ನ ನಾವು ಮಾಡಬೇಕಾಗಿದೆ. In the morning, what we should think about? ಬೆಳಗಿನ ಜಾವದಲ್ಲಿ ನಾವು ಏನನ್ನ ಯೋಚಿಸಬಹುದಾಗಿದೆ? We need to remember his loving kindness. ಆತನ ಪ್ರೀತಿಯ ಕರುಣೆಯ ಬಗ್ಗೆ ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ. We need to remember his loving kindness. ಆತನ ಪ್ರೀತಿಯ ಕರುಣೆಯನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ. And at night, ರಾತ್ರಿಯಲ್ಲೂ ಕೂಡ we need to remember his faithfulness. ಆತನ ಪ್ರಾಮಾಣಿಕವಾದ ಪ್ರೀತಿಯನ್ನ ನಾವು ನೆನಪಿಸಿಕೊಳ್ಬೇಕಾಗಿದೆ. We are very good to remember his loving kindness. We are very good to remember his loving kindness. ಆತನ ಪ್ರೀತಿ ಕರುಣೆಗಳನ್ನ ನೆನೆಸಿಕೊಳ್ತಕ್ಕಂಥದ್ದು ಬಹಳ ಉತ್ತಮವಾದ ಕಾರ್ಯವಾಗಿದೆ. Because we need so many things, no? ಕೆಲವು ಸಾರಿ ಈಗ ಯೋಚನೆ ಮಾಡ್ತಾರಲ್ಲ, Yeah, we need to get up, we need to go to work, we need to do this, we need to do that, we need strength, we need money, we need food, we need all these things we are needing. So that's why we always remember his loving kindness. God is so kind to provide me all things. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಎಲ್ಲ ಕೆಲಸವನ್ನ ಮಾಡ್ಬೇಕು, ನಮಗೆ ಆರೋಗ್ಯ ಬೇಕು, ಶಕ್ತಿ ಬೇಕು, ದುಡ್ಡು ಬೇಕು, ಇವೆಲ್ಲ ನಮ್ಗೆ ಬೇಕು, ಇದಕ್ಕಾಗಿ ದೇವರ ಕರುಣೆ ನಮಗೆ ಬೇಕೆಂಬುದಾಗಿ ಅನೇಕ ಯೋಚನೆ ಮಾಡ್ತಾರಲ್ಲ. But at night we don't thank God for his faithfulness. ಆದ್ರೆ ರಾತ್ರಿ ಆತನು ಮಾಡಿದ ಉಪಕಾರಗಳಿಗೆ ನಾವು ವಂದನೆಗಳನ್ನ ಸಲ್ಲಿಸೋದನ್ನ ಮರ್ತು ಬಿಡ್ತೇವೆ. So we need to praise God. It is good for us. ಆದುದರಿಂದ ನಾವು ಯಾವಾಗಲೂ ದೇವರಿಗೆ ಸ್ತೋತ್ರ ಹೇಳುವಂತದ್ದು ನಮ್ಮ ಜೀವಿತಕ್ಕೆ ಅತ್ಯುತ್ತಮವಾದ ಕಾರ್ಯವಾಗಿದೆ. We need to decide whether we would be like the wicked or the righteous. ನಾವು ದುಷ್ಟರಾಗಿರಬೇಕು ಅಥವಾ ನೀತಿವಂತರಾಗಿರಬೇಕು ಎಂಬುದನ್ನ ನಾವು ತೀರ್ಮಾನಿಸಿ ಆರಿಸಿಕೊಳ್ಳಬೇಕಾಗಿದೆ. Because the wicked also flourishes. ಯಾಕಂತಂದ್ರೆ ದುಷ್ಟರು ಕೂಡ ಅಭಿವೃದ್ಧಿ ಹೊಂದ್ತಾರೆ, The righteous also flourishes. ನೀತಿವಂತರು ಸಹ ಅಭಿವೃದ್ಧಿ ಹೊಂದ್ತಾರೆ. So what's the difference there then? ಅದ್ರಲ್ಲಿ ಏನ್ ವ್ಯತ್ಯಾಸ ಇದೆ? It is not the matter of how long the wicked flourishes, but it is always better to understand the righteous flourishes for eternity. ಆದರೆ ದುಷ್ಟರು ಎಷ್ಟು ಕಾಲದವರೆಗೆ ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ನೀತಿವಂತರು ಅಭಿವೃದ್ಧಿಯಾಗುವುದು ಎಲ್ಲಿಯ ತನಕ ಎಂಬುದನ್ನ Because verse 7 very clearly tells about the wicked. ದುಷ್ಟರ ಬಗ್ಗೆ 7ನೇ ವಚನ ಪರಿಷ್ಕಾರವಾಗಿ ತಿಳಿಸುವಂತದ್ದಾಗಿದೆ. It is that they shall be destroyed forever, the wicked. ದುಷ್ಟರು ತೀರಾ ಹಾಳಾಗುವುದಕ್ಕಾಗಿಯೇ ಅಭಿವೃದ್ಧಿ ಹೊಂದುತ್ತಾರೆ ಎಂಬುದಾಗಿ. But those who are the righteous, those that be planted in the house of the Lord, shall flourish in the court of our God.
ಆದರೆ ನೀತಿವಂತರು ದೇವದಾರು ವೃಕ್ಷದ ಹಾಗೆ ಖರ್ಜೂರದ ಮರದಂತೆ ಬೆಳೆಯುವುದು ಯೆಹೋವನ ಅಂಗಳದಲ್ಲಿ ನೆಡಲ್ಪಟ್ಟವರಾಗಿರ್ತಾರೆ ಎಂಬುದಾಗಿ. They shall be fat and flourishing. ಅವರು ಬಹಳ ಸಮೃದ್ಧಿಯಿಂದ ಅಭಿವೃದ್ಧಿಯನ್ನ ಕಾಣುವಂತವರಾಗಿರ್ತಾರೆ. And they will be there forever because Christ has come and given us life, and life in his fullness, the eternal life. ಅವರು ನಿರಂತರವಾಗಿ ಜೀವಿಸುವಂತವರಾಗಿದ್ದಾರೆ. ಯಾಕಂತಂದ್ರೆ ಕ್ರಿಸ್ತನು ಆ ಅವರಿಗೆ ಕೊಟ್ಟಿದ್ದಾನೆ. So my dear brothers and sisters, ಸಹೋದರ ಸಹೋದರಿಯರೇ, I love to speak ಮಾತಾಡುವುದು ನನಗೆ ಬಹಳ ಇಷ್ಟ. and I can speak for a longer time also. ನಾನು ಬಹಳ ಹೊತ್ತಿನವರೆಗೆ Yeah, I think Brother Vijay Kumar, if you can mute yourself, it would be better. Or you want to speak something? Yes, thank you, brother. So it is always better. Like I love to speak and I speak a longer time, for a longer time. ಯಾವಾಗಲೂ ಹೆಚ್ಚಾಗಿ ದೇವರ ವಾಕ್ಯವನ್ನ ಹೇಳುವಂತದ್ದು ಬಹಳ ಒಳ್ಳೆಯದು. But we need to also keep the time so that we should maintain the decorum there. ಆದರೆ ನಾವು ನಮ್ಮ ಕೆಲಸ ಕಾರ್ಯಗಳ ನಿಮಿತ್ತ ನಾವು ನಮ್ಮ ಸಮಯವನ್ನ ನಿಗದಿಪಡಿಸಿಕೊಳ್ಳುವಂತದ್ದು ಕೂಡ ಒಳ್ಳೆಯದಾಗಿದೆ. So let me just sum up here this morning. ಈ ಬೆಳಗಿನ ಜಾವದಲ್ಲಿ ಇಲ್ಲಿಗೆ ಮುಕ್ತಾಯ ಮಾಡ್ಲಿಕ್ಕೆ ಹೋಗೋಣ. I can speak little longer definitely for 2 hours because this message is such a wonderful one, but I would restrict it here with this. ನನಗೆ ಬಹಳ ಹೊತ್ತು ಪ್ರಸಂಗ ಮಾಡ್ಲಿಕ್ಕೆ ಈ ವಿಷಯದಲ್ಲಿ ಇದೆ, ಅಂತ ಪ್ರಸಂಗವು ಇದಾಗಿದೆ. ಆದರೆ ಸದ್ಯಕ್ಕೆ ಇಷ್ಟು ಸಾಕು ಎಂಬುದಾಗಿ ನಾನು ನೆನೆಸ್ತೇನೆ. So I would like to encourage you, my dear brothers and sisters, this morning. ಈ ಬೆಳಗಿನ ಜಾವದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನ ಕೇಳಿಕೊಳ್ಳುವುದು ಇಷ್ಟೇ. It's a good thing to praise the Lord. ಒಳ್ಳೆಯದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. If it is good thing to sing praises unto the Lord, ಒಳ್ಳೆಯದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಿರಿ. why are we not doing so? ಅದನ್ನ ನಾವು ಯಾಕೆ ಮಾಡ್ತಾ ಇಲ್ಲ? The moment we wake up, why we don't say praise the Lord? It's a new morning. Thank you, Lord, for this life. ನಾವು ಬೆಳಗಿನ ಜಾವದಲ್ಲಿ ಎದ್ದು ದೇವರೇ ಈ ಬೆಳಿಗ್ಗೆ ಸ್ತೋತ್ರ, ಈ ಉತ್ಸಾಹದಿಂದ ಈ ಸ್ತೋತ್ರವನ್ನ ಸಲ್ಲಿಸಬೇಕಾಗಿದೆ. So every day when I wake up, I go to God and I say, thank you, Lord, for this new morning. And whom are you bringing to me, Lord, today, that I may bring the blessing unto his or her life? ನಾನು ಬೆಳಗಿನ ಜಾವದಲ್ಲಿ ಎದ್ದು ಪ್ರತಿದಿನ ದೇವರೇ ನಿನ್ನಾಮಕ್ಕೆ ಕೋಟಿ ಸ್ತೋತ್ರ, ಇವತ್ತು ನಾನು ಯಾರ ಜೊತೆಯಲ್ಲಿ ನಿನ್ನ ವಿಷಯದಲ್ಲಿ ಮಾತಾಡಬೇಕು ಎಂಬುದಾಗಿ ಹೇಳುತ್ತಿ ಎಂಬುದಾಗಿ ದೇವರಿಗೆ ನಾನು ಸ್ತೋತ್ರವನ್ನ ಹೇಳ್ತೇನೆ. And that God is very faithful. ಆತನು ಪ್ರಾಮಾಣಿಕನಾದಂತ ದೇವರಾಗಿದ್ದಾನೆ. And he listens to my prayer. ಆತನ ಪ್ರಾರ್ಥನೆಯನ್ನು ಕೇಳ್ತಾನೆ. And every day he brings someone to my life. ಪ್ರತಿದಿನ ಯಾರನ್ನಾದರೂ ನನ್ನ ಬಳಿಗೆ ಕಳಿಸ್ತಾನೆ. They don't just come to listen to the word of God from me, of course. ಸುಮ್ಮನೆ ನನ್ನಲ್ಲಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಅವರು ಬರೋದಿಲ್ಲ. They come for some other work. ಬೇರೆ ವಿಚಾರಗಳ ವಿಷಯದಲ್ಲೂ ಬರ್ತಾರೆ. They will, but during the course of the talk, ಆ ಒಂದು ಮಾತಾಡುವಿಕೆ ಸಮಯದಲ್ಲಿ God gives me opportunity to praise him more. ಆ ಸಮಯದಲ್ಲಿ ದೇವರ ಬಗ್ಗೆ ಹೇಳುವುದಕ್ಕೂ ಸ್ತುತಿಸುವುದಕ್ಕೂ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. Because God has called us with a purpose, and that purpose is to praise his name. Hallelujah. ಯಾಕಂತಂದ್ರೆ ದೇವರು ಆತ ಒಂದು ಉದ್ದೇಶಕ್ಕಾಗಿ ನಮ್ಮನ್ನ ಕರೆದಿದ್ದಾನೆ. ಆ ಉದ್ದೇಶವು ಆತನ ನಾಮವನ್ನ ಸ್ತುತಿಸುವಂತದ್ದು. So my dear brothers and sisters, this morning, as you have taken up this task of praising the Lord, please continue praising him as we move forward. ಈ ಬೆಳಗಿನ ಜಾವದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನೀವು ದೇವರಿಗೆ ಕೃತಜ್ಞತೆಯನ್ನು ಸ್ತೋತ್ರವನ್ನು ಸಲ್ಲಿಸುವಂತದ್ದನ್ನ ನೀವು ಆರಿಸಿಕೊಂಡಿದ್ದವರಾಗಿದ್ದರೆ ದೇವರ ಸನ್ನಿಧಾನದಲ್ಲಿ ಅದನ್ನ ನಿರಂತರವಾಗಿ ನಾವು ಮುಂದುವರಿಸೋಣ. Because it's a good thing to praise the Lord. ದೇವರಿಗೆ ಸ್ತೋತ್ರವನ್ನ ಹೇಳುವಂತದ್ದು ಉತ್ತಮವಾದಂತ ಕಾರ್ಯವಾಗಿದೆ. It's good thing to sing praises unto the Lord. ದೇವರಿಗೆ ಸ್ತುತಿ ಯಜ್ಞವನ್ನ ಸಲ್ಲಿಸುವಂತದ್ದು ಉತ್ತಮವಾಗಿದೆ. Because he has called us from darkness to light so that we may declare his praises.
ಯಾಕಂದ್ರೆ ಆತನು ಕತ್ತಲೆಯೊಳಗಿಂದ ಬೆಳಕಿಗೆ ನಮ್ಮನ್ನ ಕರೆದಿದ್ದಾನೆ. ಆತನ ಸ್ತುತಿಯನ್ನ ನಾವು ಪ್ರಸಿದ್ಧಿ ಪಡಿಸಬೇಕಾಗಿದೆ. May God bless each one of us, ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. because you have chosen the right thing to do. ಯಾಕಂದ್ರೆ ನಾವೆಲ್ಲರೂ ಉತ್ತಮವಾದದನ್ನ ಒಳ್ಳೆಯ ಕಾರ್ಯವನ್ನು ಮಾಡುವುದನ್ನ ನಾವು ಆರಿಸಿಕೊಂಡಿದ್ದೇವೆ. You're doing the right thing, that you're coming early morning and sitting in the presence of the Lord to learn from him and to find rest for your souls. ಪ್ರತಿದಿನ ಬೆಳಗಿನ ಜಾವದಲ್ಲಿ ದೇವರನ್ನ ಹುಡುಕಿ ಆತನ ಸನ್ನಿಧಾನದಲ್ಲಿ ಕುಳಿತು ಆತ್ಮಕ್ಕೆ ಬೇಕಾದಂತ ವಿಶ್ರಾಂತಿಯನ್ನ ಹೊಂದುವುದನ್ನ ಆರಿಸಿಕೊಂಡಿದ್ದೀರಾ. I understand that every day you're coming like this. ಈ ರೀತಿಯಾಗಿ ನೀವು ಪ್ರತಿದಿನ ಕೂಡಿ ಬರ್ತಾ ಇದ್ದೀರಾ ಎಂಬುದಾಗಿ ನಾನು ಕೇಳ್ಕೊಂಡಿದ್ದೀನಿ. God willing, if everything goes well, every Saturday I will come to see you. ಎಲ್ಲವೂ ಹಿತಕರವಾಗಿ ನಡೆದರೆ ಪ್ರತಿ ಶನಿವಾರ ನಿಮ್ಮ ಜೊತೆಯಲ್ಲಿ ನಾನು ಇದ್ದು ನಿಮ್ಮ ಜೊತೆಯಲ್ಲಿ ನಾನು ಮಾತಾಡಿ And I would join with you ನಿಮ್ಮ ಜೊತೆಯಲ್ಲಿ ನಾನು ಸೇರ್ತೇನೆ to praise the Lord ದೇವರಿಗೆ ಸ್ತೋತ್ರ ಹೇಳೋದಕ್ಕಾಗಿ and to learn from him. ಆತನ ಮುಖಾಂತರವಾಗಿ ಕಲಿಯುವುದು. May God bless each one of us, ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ, so that we may grow in the knowledge of God. ದೇವರ ಜ್ಞಾನದಲ್ಲಿ ನಾವೆಲ್ಲರೂ ಬೆಳೆಯುವಂತೆ ಕಾರ್ಯ ಮಾಡಲಿ. And let the word of Christ dwell in us richly, so that we would do everything praising his holy name. ದೇವರ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಿ ಆತನನ್ನ ಎಲ್ಲಾದರಲ್ಲೂ ಸ್ತುತಿಸುವ ಹಾಗೆ ದೇವರ ಆತ್ಮನು ನಮ್ಮನ್ನು ನಡೆಸಲಿ. As Pastor Raju was requesting me to sing a song, ಬೋಧಕರು ನನ್ನನ್ನು ಹಾಡುವುದಕ್ಕೆ ಕೇಳಿಕೊಂಡರು. and this is for the first time that I have come, so I would like to play that particular song because it is in my YouTube, so that it talks about my testimony also, so that through that song you will be able to understand why God has called me. ಈ ಒಂದು ಹಾಡನ್ನ ನಾನು ನಿಮಗೆ ಕೇಳುವಾಗೆ ಮಾಡ್ತೇನೆ. ಇದರಲ್ಲಿ ನನ್ನ ಸೇವಾ ಜೀವಿತದ ಎಲ್ಲಾ ಅನುಭವಗಳಿವೆ. ಇದರ ಮುಖಾಂತರವಾಗಿ ನೀವು ಹೆಚ್ಚಾಗಿ ನನ್ನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಈ ಹಾಡನ್ನ ನಾನು ಹಾಕ್ತೇನೆ. Sorry, allow me 1 minute. Just I will play that one so that I can share this. And this is the particular song which I had composed when I was going through difficult times. ನಾನು ಕಷ್ಟಕರವಾದಂತ ದಿನಗಳನ್ನ ಎದುರಿಸುವಾಗ ಈ ಹಾಡನ್ನ ನಾನು ಅನುಭವಿಸಿದೆ. Nothing was going good with me. ನನ್ನ ಜೊತೆಯಲ್ಲಿ ಏನು ಒಳ್ಳೆದಾಗಿ ನಡೀತಿರ್ಲಿಲ್ಲ. But when I decided, Lord, I want to serve you, and God enabled me, gave me strength to serve him till this day. ಆದ್ರೆ ನಾನು ದೇವರೇ ನಿನ್ನ ಸೇವೆ ಮಾಡ್ತೇನೆ ಎಂಬುದಾಗಿ ತೀರ್ಮಾನಿಸಿದಾಗ ದೇವರ ಸೇವೆ ಮಾಡುವುದಕ್ಕಾಗಿ ಬೇಕಾದಂತ ಬಲವನ್ನ ದೇವರು ನನಗೆ ಕೊಟ್ಟಿದ್ದಾನೆ. And I firmly believe that he is going to help me to serve him till the end of my life. ನನ್ನ ಜೀವಿತದ ಕೊನೆಯ ದಿನದವರೆಗೂ ಆತನು ನನ್ನನ್ನು ಬಲಪಡಿಸುವ ಆತನಾಗಿದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ. Just give me 1 minute, please. I would like to share this song as a testimony of mine. Brother, would you mind giving me the sharing right, please? Okay. Yeah. You can just make me host. I will be able to share. Just a minute.
No, one Premnath Kolar is host now. So Pradeep Suna, you Sorry, can sir. put it. No, yeah. No, I'm Okay, just. so he only has to do it. Yeah, Oh, yeah, okay. just a minute. I will do that. Kindly just give. I'm sorry. I'm just disturbed. It's okay, By brother. mistake, it is. Okay. I go. What I did. Is it possible, or if it is taking time, then maybe some other day we will try. No, I'll Pastor get- Salman, just try to help, sir. Pastor Raju. The host has to go, and then in that participants, you need to click there in the participants and make. Yeah. Just I made mistake. Let me do that. Yeah. What happened? ಪ್ರೇಮ ಸರ್ ನಿಮ್ದು ಇದು ಮಾಡಿ Madla? Okay. ಬೈ ಮಿಸ್ಟೇಕ್ ನಿಮ್ದು ಇದಾಗ್ಬಿಡ್ತು. Premnath D. Kolkar has to make Pradeep Suna as host now. Yes. ನೀವು ಅವ್ರ ಹೆಸರಿಗೆ ಹೋಸ್ಟ್ ಮಾಡಿ. Madla. Yeah, it's here, there. 1 minute. Yeah, ಈಗ just ಪ್ರದೀಪ್ ಸರ್ ಅವ್ರದ್ದು ಹೆಸರು ಕ್ಲಿಕ್ ಮಾಡಿ ಅಲ್ಲಿ. 1 minute. I'm just searching his name. Just a minute. I'm sorry. I'm just because of this. It's okay, brother. Yeah. I have just clicked it. Yeah, there you make me host. Pradeep Suna, you make me host. ಹೋಸ್ಟ್ ಅಂತ ಬರ್ತದೆ ಅಲ್ಲಿ ನೀವು ಅಲ್ಲಿ ಇವ್ರ ಹೆಸರನ್ನ ಟಚ್ ಮಾಡಿ ಅಲ್ಲಿ ಹೋಸ್ಟ್ ಅಂತ ಬರ್ತದೆ ಅಲ್ಲಿ put in Make this, host. how ಅಲ್ಲಿ- to ಅಲ್ಲಿ- record. So it's ಅಲ್ಲಿ- here. Mute, ask to start video, chat, make host. Okay. Yeah. ಮೇಕ್ ಹೋಸ್ಟ್ ಟಚ್ ಮಾಡಿ. Make Yes, host. yes, Yeah. Yes. Thank I've you. done it. Thank you, brother. It's done. Thank you. Yeah. If it is not audible, please let me know. I'm just sharing this. It's audible, sir. Yeah. Is the sound going there? Sound No. is, now we can hear you, but sound is not going there. We can't hear the sound, but we can hear you talking. There's a photograph there. Well, my thing was not going there. Okay. No, was it going there? Sound was going there? No, sir, sound is not there. We can see your photograph there. Oh, okay, fine. The sharing was not enabled. I think I'll do that. Maybe. Screen session. Is it audible now? Yeah. Yes, sir. Yes. सेवा करूंगा मैं, यीशु ही की सेवा करूंगा मैं, सेवा करूंगा मैं, यीशु ही की सेवा करूंगा मैं, अपने तन से, अपने मन से, अपने बल से, अपनी ज्ञान से
सेवा करूंगा मैं, यीशु ही की सेवा करूंगा मैं, सेवा करूंगा मैं, यीशु ही की सेवा करूंगा मैं। जाना पड़े कहीं दूर दूर, जाऊंगा मैं प्रभु, देना पड़े सब कुछ मेरा, पीछे हटूना प्रभु। जाना पड़े कहीं दूर दूर, जाऊंगा मैं प्रभु, देना पड़े सब कुछ मेरा, पीछे हटूना प्रभु। मेरा जीवन तुझे समर्पित है, जो कुछ भी मेरा तेरा ही देन है। मेरा जीवन तुझे समर्पित है, जो कुछ भी मेरा तेरा ही देन है, जो कुछ भी मेरा तेरा ही देन है। सेवा करूंगा मैं, यीशु ही की सेवा करूंगा मैं, सेवा करूंगा मैं, यीशु ही की सेवा करूंगा मैं। अगर कोई भी मुझे, मैं ना रुकूंगा कभी, करूंगा मैं तेरे प्यार की बातें, पीछे हटूना कभी। रोकेगा अगर कोई भी मुझे, मैं ना रुकूंगा कभी, करूंगा मैं तेरे प्यार की बातें, पीछे हटूना कभी। कर देना पड़े ये जान भी मेरी, मैंने किया है उसकी भी तैयारी। कर देना पड़े ये जान भी मेरी, मैंने किया है उसकी भी तैयारी, मैंने किया है उसकी भी तैयारी। सेवा करूंगा मैं, यीशु ही की सेवा करूंगा मैं, सेवा करूंगा मैं, यीशु ही की सेवा करूंगा मैं। अपने तन से, अपने मन से, अपने बल से, अपनी ज्ञान से सेवा करूंगा मैं, यीशु ही की सेवा करूंगा मैं।
सेवा करूंगा मैं, यीशु ही की सेवा करूंगा मैं। Amen. Amen. Praise the Lord. Well, once again, I'd like to thank Pastor Raju for this wonderful opportunity given to me. And I'm so privileged that I could be associated with this greater family. And I wish all of you, may God's word richly dwell in all of you. Thank you so much. Once again, thank you. Thank you, sir, for your presence and the word of God which you brought from you. Let God bless you. We expect you every Saturday to richly come and bless through this program. Thank you, sir. God bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಉತ್ತಮವಾದಂತ ಸೇವೆಗಾಗಿ ಅವರು ನಮ್ಮ ಜೊತೆಯಲ್ಲಿ ಇದ್ದದಕ್ಕಾಗಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಆರಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ ಸರ್? ವೈಷ್ಣವ್ ಮಗು ಆರೋಗ್ಯಕ್ಕಾಗಿ ಒಂದು ಪ್ರೇಯರ್ ಮಾಡಿ. ಓಕೆ, ವೈಷ್ಣವ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ, ಮಗುಗಾಗಿ. ಮತ್ತೆ ಯಾರಾದ್ರೂ? ನಮ್ಮ ಮಗನ ಎಕ್ಸಾಮ್ಗೋಸ್ಕರ ರಾಜ್ ರಿಚರ್ಡ್ಸನ್ ಸರ್ ಸಂಬಂಧದಲ್ಲಿ ಬಿದ್ದಿದೆ. ರಾಜ್ ರಿಚರ್ಡ್ಸನ್ ಜಾನ್ಸನ್ ಅವರ ಮಗನಿಗಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ, ಎಕ್ಸಾಮ್ಗಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ವಜ್ರಮ್ಮ ಮತ್ತು ಜಯಮ್ಮ ಅವರಿಬ್ಬರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ವಜ್ರಮ್ಮ ಮತ್ತು ಜಯಮ್ಮ ಅವರ ಆರೋಗ್ಯಕ್ಕಾಗಿ. ಓಕೆ, ಇದ್ದೀರಾ ಚಿನ್ನಪ್ಪ ಅವರು? ನಮಸ್ಕಾರ. ನಮಸ್ಕಾರ. ಓಕೆ, KP ರವಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಓಕೆ, ಅವ್ರಿಲ್ಲ ಅಂತಂದ್ರೆ ಪ್ರಾರ್ಥನೆಗಾಗಿ ಬೋಧಕರಂತ ಸಾಲಮನ್ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ? ಓಕೆ, ಓಕೆ. ಓಕೆ ಸಹೋದರ ಬೋಧಕರಂತ ಜಾನ್ಸನ್ ಯೇಸುದಾಸ್ ಅವರು ಪ್ರಾರ್ಥನೆ ಮಾಡಿ. ಈ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಒಂದ್ ನಿಮಿಷ ಸರ್, ಸ್ವಲ್ಪ ಹೆಸರಿನ ಸರ್ ಹೇಳಿ. ಹೆಸರು ಹೇಳಿ ಸರ್ ಸ್ವಲ್ಪ. ವೈಭವ್ ಅಂತ ಹೇಳಿದ್ರು. ವೈಷ್ಣವ್ ಸಾರಿ. ಮತ್ತೆ KP ರವಿ ಅವ್ರ ಕುಟುಂಬಕ್ಕಾಗಿ. KP ರವಿ ರೀ? ಸಭೆಗಾಗಿ. ಓಕೆ, ಕೋಲ್ಕರ್ ಫ್ಯಾಮಿಲಿ. ವಜ್ರಮ್ಮ ಅವರ ಕಣ್ಣಿಗಾಗಿ, ಜಯಮ್ಮರ ಆರೋಗ್ಯಕ್ಕಾಗಿ ಸರ್. ವಜ್ರಮ್ಮ ಅವರ ಕಣ್ಣಿನ ಸಮಸ್ಯೆಗಾಗಿ. ದೇವಮ್ಮ ಅವರ ಆರೋಗ್ಯಕ್ಕಾಗಿ. ದೇವಮ್ಮ ಅವರ ಆರೋಗ್ಯಕ್ಕಾಗಿ. ದೇವಮ್ಮ ಅಲ್ಲ ಸರ್, ಜಯಮ್ಮ. ಜಯಮ್ಮ. ಓಕೆ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಜಗದ್ ರಕ್ಷಕನೇ ಯೇಸುವಿನ ಪರಿಶುದ್ಧ ಸ್ತೋತ್ರಿಸುತ್ತೇವೆ. ಕಳೆದ ವಾರವೆಲ್ಲ ನಮ್ಮನ್ನು ಆಶೀರ್ವಾದ ಮಾಡಿ ಈ ಸಬ್ಬ ದಿವಸವನ್ನು ಪವಿತ್ರತೆಯನ್ನು ನೋಡ್ಲಿಕ್ಕೆ ನೀನು ಸಹಾಯ ಮಾಡಿದ್ಕೆ ಸ್ತೋತ್ರಿಸುತ್ತೇವೆ. ಕರ್ತನೆ, ಈ ಮಾಧ್ಯಮ ಮೂಲಕ ತಂದೆ ಬರ್ತಕ್ಕಂತ ವಾಕ್ಯಗಳಿಗಾಗಿ ಸ್ತೋತ್ರಿಸುತ್ತೇವೆ. ಕರ್ತನೆ, ಆಯಿಸ್ತಕ್ಕಂತ ಪಾಸ್ಟರ್ ಯಮರಾಜ್ ಸರ್ ಅನ್ನು, ಅವರ ಕುಟುಂಬ ಮಕ್ಕಳ ಸೇವೆಯನ್ನು ಆಶೀರ್ವಾದ ಮಾಡ್ಬೇಕಾಗಿ ಬೇಡ್ತೇನೆ. ಈ ಎಚ್ಚರವಿದ್ದು ಪ್ರಾರ್ಥಿಸು. ಇನ್ನು ಹೆಚ್ಚಾದಂತ ರೀತಿಯಿಂದ ಸ್ವಾಮಿ, ಈ
ಪ್ರಾರ್ಥನೆ ಕೂಟಕ್ಕೆ ಅನೇಕ ಜನರು ಸೇರ್ಲಿಕ್ಕೆ ಸಹಾಯ ಮಾಡು, ಅನೇಕ ಜನರು ದೇವರ ರಾಜ್ಯಕ್ಕೆ ಕಂಡುಕೊಳ್ಳುವಂತ ಸಮಯ ಕೊಡದೆ ಪರ್ಸು. ಈ ಪವಿತ್ರ ಸಬ್ಬ ದಿವಸ ನಮ್ಮ ಜೀತಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಿಸುತ್ತೇವೆ. ಇವತ್ತು ನಿಮ್ಮ ಸೇವಕರ ಮೂಲಕ ಬಂದಂತ ವಾಕ್ಯಕ್ಕಾಗಿ ಸ್ತೋತ್ರಿಸುತ್ತೇವೆ, ಹಾಡಿಗಾಗಿ ಸ್ತೋತ್ರಿಸುತ್ತೇವೆ. ಪ್ರದೀಪ್ ಸರ್ ಕುಟುಂಬಕ್ಕೆ ಆಶೀರ್ವಾದ ಮಾಡು. ರವಿ ಬಳ್ಳಾರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಅವರ ಸೇವೆಯನ್ನು ಆಶೀರ್ವಾದ ಮಾಡು, ಆರೋಗ್ಯ ಕೊಡದೆ ಪಲ್ಸು. ಬಳ್ಳಾರಿ ಸಭೆ ವಿಶೇಷವಾಗಿ ಆಶೀರ್ವಾದ ಮಾಡ್ತಂದೆ, ನಿನ್ನ ಅಸಾಧ್ಯವಾದ ಯಾರಿಗಿಲ್ಲ ತಂದೆ. ಆ ಸಭೆ ಬೇಕಂತ ಸಕಲ ಆಶೀರ್ವಾದ ನೀನು ನಡೆಸಿ ಸಭೆ ಅಭಿವೃದ್ಧಿಪಡಿಸಬೇಕಾಗಿ ಬೇಡ್ತೇನೆ. ಸಭಿಕರನ್ನು ಆಶೀರ್ವಾದ ಮಾಡಕ್ಕೆ ಬೇಡ್ತೇನೆ. ವಯಸ್ಸಿನವ್ರಿಗಾಗಿ ಅವರ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ. ಅವ್ರನ್ನ ಆಶೀರ್ವಾದ ಮಾಡು, ಕುಟುಂಬ ಮಕ್ಕಳ ಆಶೀರ್ವಾದ ಮಾಡು. ಶ್ರೀಯುತ ಕೋಲ್ಕರ್ ಪ್ರೇಮನಾಥ್ ಕೋಲ್ಕರ್ ಸರ್ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನೀನೇ ಅವ್ರಿಗೆ ವಿಶೇಷ ಆರೋಗ್ಯ ಕೊಡದೆ ಪಲ್ಸು. ವಿನಯರಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ಮಗನನ್ನು ಆಶೀರ್ವಾದ ಮಾಡ್ತೇವೆ ಸ್ವಾಮಿ. ಪೂಜೆಯನ್ನು ಆಶೀರ್ವಾದ ಮಾಡು, ಸಂತಾನ ಭಾಗ್ಯ ಕೊಡದೆ ಪಲ್ಸು ಸ್ವಾಮಿ. ಕರ್ತನೆ ಸಂದೀಪರನ್ನು ಆಶೀರ್ವಾದ ಮಾಡು ಕರ್ತನೆ. ಸ್ವಾಮಿ ನೀನೇ ಅವರ ಕುಟುಂಬ ಮಕ್ಕಳನ್ನ ಆಶೀರ್ವಾದ ಮಾಡೋ, ಸೇವೆಯನ್ನು ಆಶೀರ್ವಾದ ಮಾಡ್ತಂದೆ. ಅದೇ ತರ ವಿಕ್ಕಿ ಅವರನ್ನು ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಕೋಲ್ಕರ್ ಸರ್ ಕುಟುಂಬಕ್ಕೆ ಇನ್ನು ಹೆಚ್ಚಿನ ಆಶೀರ್ವಾದ ನಡೆಸೋ, ಅವ್ರ ಸೇವೆ ಮಾಡುವಾಗ ಅವ್ರ ಜೊತೆ ನಡೆಸ್ಬೇಕಾಗಿ ಬೇಡ್ತೇನೆ. ಅದೇ ಲೋಕೇಶ್ವರ್ಗಾಗಿ ಸಹ ನಾವು ಪ್ರಾರ್ಥನೆ ಮಾಡ್ತೇವೆ. ಮಗನಿಗೆ ಆರೋಗ್ಯ ಭಯ ಕೊಡದೆ ಪಲ್ಸು, ಕಾಲನ್ನು ಸಂಪೂರ್ಣ ಮುಟ್ಟು ಗುಣಪಡಿಸು ಸ್ವಾಮಿ. ಜಯಮ ಮಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ಅವ್ರ ಆರೋಗ್ಯಕ್ಕಾಗಿ. ಆ ಮಗಳಿಗಿರ್ತಂತ ಎಲ್ಲ ಸಮಸ್ಯೆಯನ್ನು ಬಗೆಹರಿಸು, ನೀನೆ ಆರೋಗ್ಯ ಭಯ ಕೊಡದೆ ಪಲ್ಸು ಸ್ವಾಮಿ. ಕರ್ತನೆ ವಜ್ರ ಅವರ ಕಣ್ಣಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಅವ್ರ ಕಣ್ಣಿನೆಲ್ಲ ದೋಷವನ್ನು ಪರಿಹಾರ ಮಾಡು ಸ್ವಾಮಿ. ನೀನು ಅದ್ಭುತ ಮಾಡೋ ದೇವರು. ಅನೇಕ ಸತ್ಯವೇದದಲ್ಲಿ ಕರ್ತನೆ ನೀನು ಮಾಡಿದಷ್ಟು ಅದ್ಭುತ ಯಾರು ಮಾಡಿಲ್ಲ ತಂದೆ. ಕಣ್ಣು ಮುಟ್ಟಿ ಅವ್ರಿಗೆ ಆರೋಗ್ಯ ಕೊಡದೆ ಪಲ್ಸು. ಲೋಕೇಶ್ವರರ ಕುಟುಂಬ ಮಕ್ಕಳನ್ನು ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡಬೇಕಾಗಿ ಬೇಡ್ತೇವೆ ಸ್ವಾಮಿ. ಈ ಒಂದು ಮಧ್ಯಮದಲ್ಲಿ ಜೂಮ್ ಆ್ಯಪ್ದಲ್ಲಿ ಸೇರಿದಂತೆ ಎಲ್ಲ ಬೋಧಕರ ಕುಟುಂಬಗಳಿಗಾಗಿ, ಎಲ್ಲ ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲರನ್ನು ಆಶೀರ್ವಾದ ಮಾಡು, ಆರೋಗ್ಯ ಬೇಕೊಳ್ದೆ ಪಲ್ಸು. ಅದೇ ತರ ರಾಜ್ಯ ಎಕ್ಸಾಮ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ. ಎರಡು ಸಭೆ ಸಬ್ಬದಲ್ಲಿ ಬಿದ್ದಿದೆ ತಂದೆ. ಇದು ನಮ್ಗೆ ದೊಡ್ಡ ಪರೀಕ್ಷೆ. ಸಬ್ಬದಲ್ಲಿ ನಾವು ಯಾವುದೇ ಎಕ್ಸಾಮ್ ಬರ್ಲಿಕ್ಕೆ ಆಗುದಿಲ್ಲ. ಅದೇ ತಂದೆ ನೀನೇ ಮಗನಿಗೆ ಹಾಲ್ ಟಿಕೆಟ್ ಸಿಗ್ಲಿಕ್ಕೆ ಸಹಾಯ ಮಾಡು. ಆ ಒಂದು ಸ್ಕೂಲ್ ಪ್ರಿನ್ಸಿಪಲ್ ಕಾರ್ಯ ಮಾಡು ತಂದೆ. ಉಳಿದ 4 ಎಕ್ಸಾಮ್ ಆದ್ರೂ ಮಗನು ಬರ್ಲಿಕ್ಕೆ ನೀನ್ ಸಹಾಯ ಮಾಡು. 2 ಎಕ್ಸಾಮ್ ಸಬ್ಬತ್ ಬರ್ಲಿಕ್ಕೆ ಆಗಲಿದ್ರು 4 ಎಕ್ಸಾಮ್ ಆದ್ರೂ ಬರೆದು ತಂದೆ. ಅದ್ರಲ್ಲಿ ಸಹ ಉತ್ತೀರ್ಣ ಆಗ್ಲಿಕ್ಕೆ ಸಹಾಯ ಮಾಡ್ಬೇಕಾಗಿ ಬಿಡ್ತೇನೆ. ಈ ದಿನದಲ್ಲಿ ಲೋಕದಾದ್ಯಂತ ನಡೀತಂತ ಸಬ್ಬತ್ ಆರಾಧನೆಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವೆಲ್ಲರೂ ಸಬ್ಬತ್ಗೆ ತಯಾರಾಗುವ ಕರ್ತನೆ ನೀನೆ ಆಶೀರ್ವಾದ ಮಾಡು. ಎಷ್ಟೇ ಶೋಧನೆ ಕಷ್ಟಗಳು ಬಂದ್ರು ಸಹ ನಾವು ಸಬ್ಬತ್ತನ್ನು ಬೆಳೆದಂತೆ ನಿನ್ನ ಮಕ್ಕಳಾಗಿ ಜೀವಿಸಿ ಕರ್ತನೆ. ಅದು ದೇವ್ರ ಮಕ್ಕಳಿಗೂ ನಮಗ್ ಗುರುತಾಗಿದೆ ತಂದೆ. ಅದಕ್ಕಾಗಿ ಸಬ್ಬತ್ ಆರಾಧನೆ ಮಾಡಿ ನಿನ್ನ ಆಶೀರ್ವಾದ ಹೊಂದಕ್ಕೆ ಸಹಾಯ ಮಾಡು. ಈ ದಿನ ಎಲ್ಲ ನಮ್ ಜೊತೆ ಇದು ನಡೆಸಿ ನಾವು ಮಾಡ್ತಂತ ಆರಾಧನೆ ಮೂಲಕ ನೀನೆ ಮಹಿಮೆ ಹೊಂದಿ ಬಲಪಡಿಸಬೇಕಾಗಿ ಯೇಸುವಿನ ಜೀವನದಲ್ಲಿ ಬೇಡ್ತೇನೆ ತಂದೆ. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಈ ಸಭೆಯ ಮುಖಾಂತರವಾಗಿ ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಈ ದಿನದ ಪಾಠವನ್ನ ವಾಕ್ಯವನ್ನ ತಿಳಿಸಿಕೊಟ್ಟಂತ ಹಿರಿಯರಾದಂತ ಪ್ರದೀಪ್ ಸೋನೋ ಅವರ ಕುಟುಂಬ, ಅವರ ಜೊತೆಯ ಮತ್ತು ಅವರ ಸೇವೆಯ ಸಂಗಡ, ಈ ದಿನದ ಕಾರ್ಯಕ್ರಮದಲ್ಲಿ ಪ್ರಾರ್ಥಿಸಿದಂತ ನಿನ್ನ ಭಕ್ತರ ಸಂಗಡ, ನಮ್ಮೆಲ್ಲರ ಸಂಗಡ ಇಂದು ಎಂದು ಸದಾ ಕಾಲ ನಡೆಯಾಗಿರ್ಲಿ ಸ್ವಾಮಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮ ಸ್ತೋತ್ರವಾಗಲಿ. Once again, thank you, sir. God bless you. You are blessed from your message and song. Let the God keep blessing us through you every Saturday. Thank you, sir. Thank you, Lord. Thank you so much. Thanks so much. Happy Sabbath, Pradeep sir. Thank you. And same to you. I enjoyed your song and inspired message. Praise God. And I'm still believing that
Kishore Kumar is alive still through you. No, Kishore